ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 7 ದ ಆಂಪರರ್ಸ್ ನ್ಯೂ ಕ್ಲೋಸ್ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಗದ್ಯಪಾಠವನ್ನು ಆರಂಭಿಸೋಣ. ಇಲ್ಲಿ ಇನ್ನೊಂದು ವಿಶೇಷವಾದಂಥ ಸೂಚನೆ ಏನಂತಂದರೆ 8, 9 ಮತ್ತು 10ನೇ ತರಗತಿಗಳಿಗೆ ಸಂಬಂಧಪಟ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಲೆಸನ್ಗಳು ನನ್ನ ಒಂದು ಚಾನಲ್ನಲ್ಲಿ ಲಭ್ಯ ಇವೆ. ನಿಮ್ಮ ಸಹೋದರ ಸಹೋದರಿಯರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಈ ವಿಷಯವನ್ನು ನೀವು ತಿಳಿಸ್ಬೇಕಂತ ಕೇಳ್ಕೊಳ್ತಾ ಈಗ ಈ ಒಂದು ಗದ್ಯಪಾಠವನ್ನು ಆರಂಭಿಸೋಣ ಸ್ನೇಹಿತರೆ. ಪ್ರೋಸ್ ದ ಆಂಪರರ್ಸ್ ನ್ಯೂ ಕ್ಲೋತ್ಸ್ ಅಂದರೆ ಚಕ್ರವರ್ತಿಯ ಹೊಸ ಬಟ್ಟೆಗಳು. ಪ್ಲೇ ಬೇಸ್ಡ್ ಆನ್ ಅ ಫೋಕ್ ಟೇಲ್. ಇದು ಫೋಲ್ಕ್ ಟೇಲ್ ಅಲ್ಲ, ಫೋಕ್ ಟೇಲ್ ಅಂಥೇಳಿ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇದು ಜನಪದ ಕಥೆಯನ್ನು ಆಧರಿಸಿರ್ತಕ್ಕಂಥ ಒಂದು ನಾಟಕವಿದೆ. ಈ ಒಂದು ನಾಟಕದಲ್ಲಿ ಸುಮಾರು 4 ದೃಶ್ಯಗಳಿವೆ. ಇದು ಒಂದು ನೀತಿ ಕಥೆಯಾಗಿದ್ದು ಜೊತೆಗೆ ಇದು ಹಾಸ್ಯಮಯವಾಗಿರತಕ್ಕಂಥ ಒಂದು ನಾಟಕವಾಗಿದೆ ಸ್ನೇಹಿತರೆ. ಬನ್ನಿ ನೋಡ್ತಾ ಸಾಗೋಣ. ಈಗ ಈ ಒಂದು ಗದ್ಯಪಾಠದ ಇಂಟ್ರೊಡಕ್ಷನನ್ನು ನೋಡ್ತಾ ಮೊದಲು ಸಾಗೋಣ. ಇಲ್ಲಿ ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ದೇರ್ ಲಿವ್ಡ್ ಅ ಪ್ರೌಡ್ ಆ್ಯಂಡ್ ಫುಲಿಶ್ ಕಿಂಗ್. ಒಬ್ಬ ಚಕ್ರವರ್ತಿ ಬದುಕಿದ್ದ. ಆತ ಭಾಳಷ್ಟು ದುರಹಂಕಾರಿಯೂ ಮತ್ತು ಮೂರ್ಖನೂ ಆಗಿದ್ದ ಅಂತ ಹೇಳ್ತಾ ಇದ್ದಾರೆ. ಹೂ ವಾಸ್ ವೆರಿ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್. ಈತನಿಗೆ ಹೊಸ ಬಟ್ಟೆಗಳೆಂದರೆ ಅತ್ಯಂತ ಅಚ್ಚುಮೆಚ್ಚಾಗಿದ್ದವು ಅಂಥೇಳಿ ಹೇಳ್ತಾ ಇದ್ದಾರೆ. ಟು ಹಿಮ್, ಆತನಿಗೆ ನ್ಯೂ ಕ್ಲಾತ್ಸ್ ಮೀಂಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ವಸ್ತು ಸಹಿತ ಆತನಿಗೆ ಬೇಡವಾಗ್ತಿತ್ತು. ಆತನಿಗೆ ಹೊಸ ಬಟ್ಟೆಗಳೆಂದರೆ ಅಷ್ಟೊಂದು ಇಷ್ಟ ಅಂಥೇಳಿ, ಅಷ್ಟೊಂದು ಅಚ್ಚುಮೆಚ್ಚು ಆತನಿಗೆ. ಅಂದರೆ ಹೊಸ ಬಟ್ಟೆಗಳೇ ಆತನಿಗೆ ಭಾಳಷ್ಟು ಅಚ್ಚುಮೆಚ್ಚಾಗಿದ್ದು, ಬೇರೆ ಯಾವುದೇ ವಸ್ತು ಅಷ್ಟೊಂದು ಆತನಿಗೆ ಶ್ರೇಷ್ಠವಾಗಿದ್ದಿಲ್ಲ. ಇಂಡೀಡ್, ನಿಜವಾಗಲೂ, ಹಿ ಸ್ಪೆಂಟ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹೀಸ್ ಡ್ರೆಸ್ಸಿಂಗ್ ರೂಮ್. ಹಿ ಸ್ಪೆಂಟ್, ಆತ ಕಳೀತಾ ಇದ್ದ ಅಂಥೇಳಿ. ಚಕ್ರವರ್ತಿಯಾಗಿರ್ತಕ್ಕಂಥವ್ರು ಭಾಳಷ್ಟು ತಮ್ಮ ದಿನದ ಗಂಟೆಗಳನ್ನು, ಸಾಕಷ್ಟು ಗಂಟೆಗಳನ್ನು ಅವರು ಎಲ್ಲಿ ಕಳೀತಾ ಇದ್ದರು ಅಂತಂದರೆ ಸಿಂಗರಿಸಿಕೊಳ್ಳುವಂತಹ ಒಂದು ಕೋಣೆಯಲ್ಲಿ ತಮ್ಮ ಹೆಚ್ಚಿನ ಅವಧಿಯನ್ನು, ಹೆಚ್ಚಿನ ತಾಸು ಗಂಟೆಗಳನ್ನು ಕಳೀತಾ ಇದ್ದರು. ಇಲ್ಲಿ ಅವರ್ಸ್ ಅಂತ ಬಂದಿದೆ, ಅದನ್ನು ಹವರ್ಸ್ ಅಂತ ಓದಬಾರ್ದು, ಅವರ್ಸ್ ಅಂತ ಹೇಳಿ ಓದಬೇಕು. ಅಲ್ಲಿ ಸೈಲೆಂಟ್ ಆಗಿರುತ್ತೆ ಸ್ನೇಹಿತರೆ. ಎವ್ರಿ ಡೇ ಇನ್ ಹೀಸ್ ಡ್ರೆಸ್ಸಿಂಗ್ ರೂಮ್. ಡ್ರೆಸ್ಸಿಂಗ್ ರೂಮ್ ಅಂದರೆ ಸಿಂಗರಿಸಿಕೊಡ್ತಕ್ಕಂತಹ ಒಂದು ಕೋಣೆ. ಟ್ರೈಯಿಂಗ್ ಔಟ್ ನ್ಯೂ ಕ್ಲೋತ್ಸ್, ಮತ್ತು ಅಲ್ಲಿ ಏನು ಮಾಡ್ತಾಯಿದ್ರು ಡ್ರೆಸ್ಸಿಂಗ್ ರೂಮಲ್ಲಿ ಅಂತಂದರೆ ಹೊಸ ಬಟ್ಟೆಗಳನ್ನ ಧರಿಸಿ ನೋಡ್ತಾ ಇದ್ರು. ದ್ಯಾಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಅಟೆಂಡ್ ದ ಅಫೇರ್ಸ್ ಆಫ್ ಹಿಸ್ ಕಿಂಗ್ಡಮ್. ಸೊ ಹೀಗೆ ಸಾಕಷ್ಟು ತಾಸುಗಳನ್ನು ಆತ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಳೆಯೋದ್ರಿಂದ ಈತನಿಗೆ ತನ್ನ ರಾಜ್ಯದ ವ್ಯವಹಾರಗಳನ್ನ ನೋಡಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಸಿಗ್ತಾ ಇತ್ತು. ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್, ಭಾಳ ಕಡಿಮೆ ಒಂದು ಸಮಯ ಸಿಗ್ತಾ ಇತ್ತು. ಏನನ್ನು ನೋಡಿಕೊಳ್ಳಲು ಅಂತಂದರೆ ಈ ಒಂದು ರಾಜ್ಯದ ವ್ಯವಹಾರಗಳನ್ನ ನೋಡಿಕೊಳ್ಳಲು. ಇದು ಏನಪ್ಪ ಅಂತಂದರೆ ಈ ಒಂದು ಗದ್ಯಪಾಠದ ಬಗ್ಗೆ ಇರತಕ್ಕಂಥ ಕಿರು ಪರಿಚಯವನ್ನು ನೋಡಿದ್ವಿ. ಈಗ ಇಲ್ಲಿ ನಾವು ಹೇಳಿದ್ದೇನೆ, ಈ ಒಂದು ಗದ್ಯಪಾಠದಲ್ಲಿ ಸುಮಾರು 4 ದೃಶ್ಯಗಳಿವೆ. ಈ 4 ದೃಶ್ಯಗಳನ್ನ ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಈಗ ಮೊದಲನೆಯ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಸೀನ್ ನಂಬರ್ 1. ಈ ಒಂದು ದೃಶ್ಯ ಎಲ್ಲಿ ನಡೀತಾ ಇದೆ ಅಂತಂದರೆ ಅ ಹಾಲ್ ಇನ್ ದ ಎಂಪರರ್ಸ್ ಪ್ಯಾಲೇಸ್. ಚಕ್ರವರ್ತಿಯ ಅರಮನೆ ಇದೆಯಲ್ಲ, ಅರಮನೆಯ ಸಭಾಂಗಣದಲ್ಲಿ ಈ ಒಂದು ದೃಶ್ಯ ನಡೀತಾ ಇದೆ ಸ್ನೇಹಿತರೆ. ಆ್ಯಸ್ ದ ಕರ್ಟನ್ ಗೋಸ್ ಅಪ್, ನೀವು ಈಗಾಗಲೇ ರಂಗಮಂದಿರವನ್ನು ನೋಡಿರ್ಬೋದು. ನಾಟಕಗಳು ನಡೀತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಕರ್ಟನ್ಗಳಿರ್ತವೆ, ಪರದೆಗಳಿರ್ತವೆ. ಆ ಪರದೆಗಳನ್ನ ಮೇಲೆ ಕೆತ್ತೋದು ಮತ್ತು ಕೆಳಗೆ ಬಿಡೋದು, ಈ ಥರನಾಗಿ ಅವುಗಳನ್ನ ಮಾಡ್ತಿರ್ತಾರೆ. ಯಾಕಂದರೆ ಆ ದೃಶ್ಯಕ್ಕೆ ಅನುಸಾರವಾಗಿ ಆ ಕರ್ಟನ್ಗಳನ್ನು ಮೇಲೆ ಕೆತ್ತೋದು ಮತ್ತು ಕೆಳಗೆ ಬಿಡೋದು ಅಂತಕ್ಕಂಥ ಒಂದು ಚಟುವಟಿಕೆ ನಡೀತಾ ಇರುತ್ತೆ. ಅದೇ ಥರನಾಗಿ ಆ್ಯಸ್ ದ ಕರ್ಟನ್ ಗೋಸ್ ಅಪ್, ಈಗ ಒಂದು ಪರದೆ ಮೇಲಕ್ಕೆ ಹೋಯಿತು. ದ ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ಹೀಸ್ ಡ್ರೆಸ್ಸಿಂಗ್ ರೂಮ್ ಇನ್ ಟು ದ ಹಾಲ್. ಆ ಒಂದು ಪರದೆ ಮೇಲಕ್ಕೆ ಹೋದಂತೆ ದ ಎಂಪರರ್ ಅಂದರೆ ಚಕ್ರವರ್ತಿ, ಸೀನ್ ಅಲ್ಲಿ ಚಕ್ರವರ್ತಿಯವರು ಕಂಡರು. ಕಮ್ಮಿಂಗ್ ಔಟ್ ಆಫ್ ಹೀಸ್ ಡ್ರೆಸ್ಸಿಂಗ್ ರೂಮ್, ಆವಾಗ ಆ ಚಕ್ರವರ್ತಿಯವರು ಏನು ಮಾಡ್ತಾಯಿದ್ರು ಅಂತಂದರೆ ತನ್ನ ಒಂದು ಡ್ರೆಸ್ಸಿಂಗ್ ರೂಮ್ನಿಂದ ಅಂದರೆ ಸಿಂಗರಿಸಿಕೊಳ್ತಕ್ಕಂತಹ ಒಂದು ಕೋಣೆಯಿಂದ ಹೊರಗಡೆ ಬರ್ತಾಯಿದ್ರು. ಎಲ್ಲಿಗೆ ಬರ್ತಾಯಿದ್ರು ಅಂತಂದರೆ ಹಾಲ್ಗೆ, ಸಭಾಂಗಣಕ್ಕೆ ಬರ್ತಾಯಿದ್ರು. ಅಲ್ಲಿ ವೇರ್ ಹೀಸ್ ಚೀಫ್ ಅಡ್ವೈಸರ್ ಈಸ್ ವೇಟಿಂಗ್, ಎಲ್ಲಿ ಆತನ ಮುಖ್ಯ ಸಲಹೆಗಾರ ಕಾಯ್ತಾ ಇದ್ನೋ ಅಲ್ಲಿಗೆ ಈಗ ಚಕ್ರವರ್ತಿಯವರು ಬಂದರು. ದ ಎಂಪರರ್ ಈಸ್ ಇನ್ ಅ ವೆರಿ ಆ್ಯಂಗ್ರಿ ಮೂಡ್.
ಆ ಒಂದು ಸಮಯದಲ್ಲಿ ಎಂಪರರ್ ಹೇಗಿದ್ದರು ಅಂತಂದರೆ ಬಹಳಷ್ಟು ಸಿಟ್ಟಿನ ಮನಸ್ಥಿತಿಯಲ್ಲಿದ್ದರು ಅಂತೇಳಿ, ಭಾಳಷ್ಟು ಸಿಟ್ಟಾಗಿದ್ದರು ಅಂಥೇಳಿ ಅರ್ಥ ಆಗುತ್ತೆ. ದ ಎಂಪರರ್ ಈಸ್ ಇನ್ ವೆರಿ ಆ್ಯಂಗ್ರಿ ಮೂಡ್. ಈ ರೀತಿಯಾಗಿ ಈ ಒಂದು ದೃಶ್ಯ ಆರಂಭ ಆಗುತ್ತೆ. ಈಗ ಎಂಪರರ್ ಚಕ್ರವರ್ತಿಯವರು ಮಾತಾಡ್ತಾ ಇದ್ದಾರೆ. ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಚೀಫ್ ಅಡ್ವೈಸರ್ ಇದ್ದಾರಲ್ಲ, ಮುಖ್ಯ ಸಲಹೆಗಾರರಿಗೆ ಚಕ್ರವರ್ತಿಯವರು ಕೈ ಮಾಡಿ ತೋರಿಸ್ತಾ ಇದ್ದಾರೆ, ಈ ರೀತಿ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವಸ್ತುವಿನ ಬಗ್ಗೆ ಹಿಂಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಯೂಸ್ಲೆಸ್ ಅಂದರೆ ನಿಮ್ಗೆ ಗೊತ್ತಿರಬೇಕಲ್ಲ, ನಿಷ್ಪ್ರಯೋಜಕ ಅಥವಾ ನಿರುಪಯುಕ್ತ ಅಂತ ಅರ್ಥ ಆಗುತ್ತೆ. ಆಲ್ ದೀಸ್ ಕ್ಲಾತ್ಸ್ ಆರ್ ಯೂಸ್ಲೆಸ್. ಅಲ್ಲೇನು ಹಿಂಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ, ಆ ಇರ್ತಕ್ಕಂಥ ಅಷ್ಟು ಬಟ್ಟೆಗಳೆಲ್ಲವೂ ಸಹಿತ ಏನು ನಿರುಪಯುಕ್ತ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಾಟ್ ಒನ್ ಆಫ್ ದ ಶೂಟ್ಸ್ ಕ್ಯಾನ್ ಬಿ ಓರ್ನ್ ಬೈ ಮೀ. ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಜೊತೆ ಬಟ್ಟೆಯನ್ನು ನಾನು ತೊಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶೂಟ್ ಅಂತಂದರೆ ಏನರ್ಥ ಕನ್ನಡದಲ್ಲಿ ಅಂತಂದರೆ ಒಂದೇ ವಸ್ತುವಿನಿಂದ ತಯಾರಿಸಿದ ಬಟ್ಟೆಯ ಜೋಡಿಗಳು ಅಂಥೇಳಿ ಅರ್ಥ ಆಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಜೋಡಿಗಳನ್ನ ತೊಟ್ಕೊಳ್ಳೋದಿಲ್ಲ ಅಂಥೇಳಿ ಎಂಪರರ್ ಚಕ್ರವರ್ತಿ ತನ್ನ ಚೀಫ್ ಅಡ್ವೈಸರ್ ಅಂದರೆ ಮುಖ್ಯ ಸಲಹೆಗಾರನಿಗೆ ಹೇಳ್ತಾ ಇದ್ರು. ಆವಾಗ ಚೀಫ್ ಅಡ್ವೈಸರ್ ಮಾತನಾಡಲಿಕ್ಕೆ ಆರಂಭಿಸ್ತಾನೆ. ಯುವರ್ ಮೆಜೆಸ್ಟಿ, ಮಹಾರಾಜರೇ, ದೀಸ್ ಆರ್ ದ ಬೆಸ್ಟ್ ದ್ಯಾಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ ಅಂತ ಹೇಳ್ತಾರೆ. ಅಂದರೆ ಚೀಫ್ ಅಡ್ವೈಸರ್ ಏನು ಮಾಡಿದ್ದಾನೆ, ಒಂದು ಡ್ರೆಸ್ಸನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ದ. ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಆತ. ದೀಸ್ ಆರ್ ದ ಬೆಸ್ಟ್, ಇವೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬಟ್ಟೆಗಳು. ದ್ಯಾಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ, ಇವತ್ತು ನಿಮಗಾಗಿ ಈ ಬಟ್ಟೆಗಳನ್ನು ತಂದಿದ್ದೇನೆ ಅಂಥೇಳಿ ಚೀಫ್ ಅಡ್ವೈಸರ್ ಹೇಳ್ತಾನೆ, ಅಂದರೆ ಮುಖ್ಯ ಸಲಹೆಗಾರ ಹೇಳ್ತಾನೆ. ಈ ಮಾತಿಗೆ ಚಕ್ರವರ್ತಿಯವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಎಂಪರರ್, ದ ಬೆಸ್ಟ್ ಡಿಡ್ ಯು ಸೇ? ಇವ ಅತ್ಯುತ್ತಮ ಅಂತ ಹೇಳ್ತೀನಿ, ನೀನು ಹೇಳತ್ತಿ ಇದು ಅತ್ಯುತ್ತಮ ಅಂತ ಹೇಳಕತ್ತಿ. ಇಫ್ ದೀಸ್ ಆರ್ ದ ಬೆಸ್ಟ್, ಇವೇ ಅತ್ಯುತ್ತಮ ಆದರೆ ದೆನ್ ಮೈ ಎಂಪೈರ್ ಇಸ್ ಫುಲ್ ಆಫ್ ವರ್ತ್ಲೆಸ್ ಟೇಲರ್ಸ್ ಅಂತಂದರೆ, ಇವ ಅತ್ಯುತ್ತಮ ಬಟ್ಟೆಗಳಾದರೆ ನನ್ನ ಒಂದು ಸಾಮ್ರಾಜ್ಯದ ತುಂಬ ಅಥವಾ ನನ್ನ ಒಂದು ರಾಜ್ಯದ ತುಂಬ ಇರತಕ್ಕಂತಹ ಎಲ್ಲ ಟೇಲರ್ಗಳು ವರ್ತ್ಲೆಸ್, ಅಯೋಗ್ಯರು, ಸೂಕ್ತವಲ್ಲದಂತಹ ಟೇಲರ್ಗಳು. ಟೇಲರ್ ಅಂತಂದರೆ ಸಿಂಪಿಗ ಅಂತ ಅರ್ಥ ಆಗುತ್ತೆ. ವರ್ತ್ಲೆಸ್ ಅಂತಂದರೆ ಅಯೋಗ್ಯ ಟೇಲರ್ಗಳಿದ್ದಾರೆ. ಹಾಗಾದರೆ ಇವೇ ಬೆಸ್ಟ್ ಅಂತ ಹೇಳಿದರೆ, ಬ್ಯಾನಿಷ್ ದೆಮ್, ಅವರನ್ನು ಏನು ಮಾಡು, ಬ್ಯಾನಿಷ್ ಮಾಡು. ಬ್ಯಾನಿಷ್ ಅಂದರೆ ನಿಷೇಧಿಸು ಅಥವಾ ನಮ್ಮ ಒಂದು ಇದರಿಂದ ಹೊರಗೆ ಹಾಕೋರನ್ನು, ನಮ್ಮ ರಾಜ್ಯದಿಂದ ಅವರನ್ನು ಹೊರಗೆ ಹಾಕಿಬಿಟ್ಬಿಡು ಅಂಥೇಳಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ ರಾಜ ಚಕ್ರವರ್ತಿ ಆಗಿರ್ತಕ್ಕಂಥವ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಬ್ಯಾನಿಷ್ ಅಂದರೆ ಗಡೀಪಾರು ಮಾಡುವಂಥ ಅರ್ಥ ಆಗುತ್ತೆ ಸ್ನೇಹಿತರೆ. ಬ್ಯಾನಿಷ್ ದೆಮ್ ಅಂದರೆ ಆ ಒಂದು ಸಿಂಪಿಗರನ್ನು ಅಥವಾ ಟೇಲರ್ಗಳನ್ನ ಏನು ಮಾಡು, ನನ್ನ ರಾಜ್ಯದಿಂದ ಹೊರ ಹಾಕಿಬಿಡು. ಸ್ಯಾಂಡ್ ದೆಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ ಮೈ ಕಂಟ್ರಿ, ನನ್ನ ದೇಶದಿಂದ ಅವರೆಲ್ಲರನ್ನು ಹೊರಗೆ ಹಾಕಿಬಿಡು. ಐ ವಾಂಟ್ ನ್ಯೂ ಕ್ಲಾತ್ಸ್, ನನಗೆ ಹೊಸ ಬಟ್ಟೆಗಳು ಬೇಕು. ಐ ವಾಂಟ್ ನ್ಯೂ ಕ್ಲಾತ್ಸ್, ನನಗೆ ಹೊಸ ಬಟ್ಟೆಗಳು ಬೇಕು ಅಂತ 2 ಸತಿ ಆ ಚೀಫ್ ಅಡ್ವೈಸರ್ಗೆ ಹೇಳ್ತಾರೆ. ಐ ವಾಂಟ್ ಅ ಟೇಲರ್ ಹೂ ಕ್ಯಾನ್ ಮೇಕ್ ಮಿ ಅ ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್ ಎವ್ರಿ ಡೇ. ಐ ವಾಂಟ್ ಅ ಟೇಲರ್, ನನಗೊಬ್ಬ ಸಿಂಪಿಗ ಬೇಕು. ಆ ಸಿಂಪಿಗ ಹೇಗಿರಬೇಕಂತಂದರೆ ಹೂ ಕ್ಯಾನ್ ಮೇಕ್ ಮೀ, ಯಾವ ನನಗಾಗಿ ಒಂದು ಭಿನ್ನವಾಗಿರ್ತಕ್ಕಂತಹ ಸೆಟ್, ಒಂದು ಜೋಡಿ ಬಟ್ಟೆಗಳನ್ನ ದಿನಂಪ್ರತಿ ಹೊಲ್ಕೊಡ್ಬೇಕು ನನಗೆ ಅವನು, ಅಂಥ ಟೇಲರ್ ನನಗೆ ಬೇಕು. ಯು ಮೇ ಗೋ ನೌ, ಈಗ ನೀವು ಹೋಗ್ಬೋದು. ಕಮ್ ಟು ಮೀ ಓನ್ಲಿ ವೆನ್ ಯು ಫೈಂಡ್ ಅ ನ್ಯೂ ಟೇಲರ್, ನನ್ನ ಹತ್ರ ನೀನು ಯಾವಾಗ ಬಾ ಅಂತಂದರೆ ಯಾವಾಗ ನೀನು ಹೊಸ ಒಂದು ಟೇಲರ್ನನ್ನು ಅಥವಾ ಸಿಂಪಿಗನನ್ನು ಕಂಡುಕೊಳ್ತೀಯಲ್ಲ ಅವಾಗ ಮಾತ್ರ ನನ್ನ ಹತ್ರ ಬಾ, ಅಲ್ಲಿವರೆಗೆ ನನ್ನ ಹತ್ರ ಬರಬೇಡ ನೀನು ಅಂಥೇಳಿ ಚಕ್ರವರ್ತಿ ಏನು ಮಾಡ್ತಾನೆ, ಚೀಫ್ ಅಡ್ವೈಸರ್ಗೆ ಹೇಳ್ತಾನೆ. ದ ಚೀಫ್ ಅಡ್ವೈಸರ್ ಬೋಸ್ ಆ್ಯಂಡ್ ಟೇಕ್ಸ್ ಅ ಫ್ಯೂ ಸ್ಟೆಪ್ಸ್ ಟುವರ್ಡ್ಸ್ ದ ಡೋರ್. ಈಗ ಆತ ಚಕ್ರವರ್ತಿ ಹೇಳ್ತಾನೆ ಅವನಿಗೆ ನೀ ಹೋಗು ಇಲ್ಲಿಂದ ಅಂತ ಹೇಳಿದಾಗ ದ ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ, ತನ್ನ ತಲೆಯನ್ನು ಬಾಗಿ ನಮಸ್ಕರಿಸಿ ಟೇಕ್ಸ್ ಅ ಫ್ಯೂ ಸ್ಟೆಪ್ಸ್, ಕೆಲವು ಸ್ಟೆಪ್ಗಳನ್ನ ಡೋರ್ ಕಡೆಗೆ ಇಡ್ತಾನೆ. ದೆನ್ ಸ್ಟಾಪ್ಸ್, ಮತ್ತೆ ನಿಂತ್ಕೋತಾನೆ. ಆ್ಯಂಡ್ ಟರ್ನ್ಸ್ ಟುವರ್ಡ್ಸ್ ದ ಎಂಪರರ್ ಅಗೇನ್, ಮತ್ತೆ ಆ ಚಕ್ರವರ್ತಿಯ ಕಡೆಗೆ ತಿರುಗಿ ಹೇಳ್ತಾನೆ ಎಂಪರರ್. ತಿರುಗೋದನ್ನು ಎಂಪರರ್ ನೋಡ್ತಾನೆ, ಯಾರು ಚಕ್ರವರ್ತಿ ನೋಡ್ತಾನೆ. ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ, ಇನ್ನು ಏನಾದರೂ ಹೇಳೋದಿದೆಯಾ ನೀನು ಅಂತೇಳಿ ಪ್ರಶ್ನೆ ಕೇಳ್ತಾನೆ ಚಕ್ರವರ್ತಿ. ಅವಾಗ ಚೀಫ್ ಅಡ್ವೈಸರ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ, ಸಿನ್ಸ್ ಎಸ್ಟರ್ಡೇ 2 weavers ಫ್ರಾಮ್ ದ ಡಿಸ್ಟನ್ಸ್ ಪ್ಲೇಸ್ ಹ್ಯಾವ್ ಬೀನ್ ವೇಟಿಂಗ್ ಔಟ್ಸೈಡ್ ದ ಪ್ಯಾಲೇಸ್ ಟು ಸಿ ಯು ಅಂತ ಹೇಳ್ತಾನೆ. ಚೀಫ್ ಅಡ್ವೈಸರ್ ಅಂದರೆ ಗೊತ್ತೈತಲ್ಲ, ಮುಖ್ಯ ಸಲಹೆಗಾರ ಹೇಳ್ತಾ ಇದ್ದಾನೆ, ಯುವರ್ ಮೆಜೆಸ್ಟಿ, ಮಹಾರಾಜರೇ, ಸಿನ್ಸ್ ಎಸ್ಟರ್ಡೇ, ನಿನ್ನೆಯಿಂದ
2 ವೀವರ್ಸ್ ಅಂದರೆ ಇಬ್ಬರು ಜನ ನೇಕಾರರು ಫ್ರಾಮ್ ಅ ಡಿಸ್ಟನ್ಸ್ ಪ್ಲೇಸ್, ಅವರು ಬಂದಿರತಕ್ಕಂಥದ್ದು ಬಹಳ ದೂರಿನ ಒಂದು ಸ್ಥಳದಿಂದ ಬಂದಿದ್ದಾರೆ. ಹ್ಯಾವ್ ಬಿನ್ ವೇಟಿಂಗ್ ಔಟ್ಸೈಡ್, ಅವರು ಹೊರಗಡೆ ಕಾಯ್ತಾ ಇದ್ದಾರೆ, ಈ ಒಂದು ಅರಮನೆ ಹೊರಗಡೆ ಕಾಯ್ತಾ ಇದ್ದಾರೆ. ಟು ಸಿ ಯು, ನೀವು ನೋಡ್ಬೇಕಂತೇಳಿ ಕಾಯ್ತಾ ಇದ್ದಾರೆ ಅಂತ ಚೀಫ್ ಅಡ್ವೈಸರ್ ಹೇಳ್ತಾನೆ. ಅವಾಗ ಎಂಪ್ರರ್ ಹೇಳ್ತಾನೆ, ಚಕ್ರವರ್ತಿ ಅವರು ಮಾತಾಡ್ತಾ ಇದ್ದಾರೆ ಈಗ. ಇನ್ ಆ್ಯನ್ ಆ್ಯಂಗ್ರಿ ಟೋನ್, ಸ್ವಲ್ಪ ಸಿಟ್ಟಿನಿಂದ, ವೀವರ್ಸ್, ನೇಕಾರರ, ಬಟ್ ಐ ಡೋಂಟ್ ನೀಡ್ ವೀವರ್ಸ್, ನನಗೇನು ಅವಶ್ಯಕತೆ ಇಲ್ಲ, ನೇಕಾರರ ಅವಶ್ಯಕತೆ ನನಗೇನಿಲ್ಲ. ಐ ವಾಂಟ್ ಗುಡ್ ಟೇಲರ್ಸ್, ನನಗೆ ಒಳ್ಳೆಯ ಸಿಂಪಿಗರ ಅವಶ್ಯಕತೆ ಇದೆ ಅಂಥೇಳಿ ಚಕ್ರವರ್ತಿ ಹೇಳ್ತಾನೆ. ಅವಾಗ ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ಅ ನ್ಯೂ ಕ್ಲಾಸ್, ನನಗೊಬ್ಬ ಸಿಂಪಿಗ ಬೇಕು, ಯಾರು ನನಗಾಗಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬಟ್ಟೆಗಳನ್ನು ತಯಾರು ಮಾಡ್ತಾರೋ ಅಂಥ ಟೇಲರ್ ಬೇಕು ಅಂಥೇಳಿ ಎಂಪ್ರರ್ ಹೇಳ್ತಾನೆ. ಅವಾಗ ಚೀಫ್ ಅಡ್ವೈಸರ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ, ಮಹಾರಾಜರೇ, ದೀಸ್ ಮೆನ್ ಸೇ, ಆ ಮನುಷ್ಯರು ಹೇಳಿದರು, ದ್ಯಾಟ್ ದೇ ಹ್ಯಾವ್ ಫೌಂಡ್ ಅ ಸೀಕ್ರೆಟ್ ವೇ ಆಫ್ ವೀವಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್ ಫ್ರಮ್ ದ ಕ್ಲಾತ್ ದ್ಯಾಟ್ ದೇ ವೀವ್ ಅಂತ ಹೇಳಿದ್ದಾರೆ. ಯುವರ್ ಮೆಜೆಸ್ಟಿ, ಮಹಾರಾಜರೇ, ದೀಸ್ ಮೆನ್ ಸೇ, ಆ ಒಂದು ಏನು ನೇಕಾರದಲ್ಲ ಇಬ್ಬರು ಜನ ಅರಮನೆ ಹೊರಗಡೆ ನಿಂತ್ಕೊಂಡಿದ್ದಾರಲ್ಲ, ಅವ್ರು ಹೇಳಿದರು, ದೇ ಹ್ಯಾವ್ ಫೌಂಡ್ ಅ ಸೀಕ್ರೆಟ್ ವೇ, ಒಂದು ರಹಸ್ಯವಾಗಿರ್ತಕ್ಕಂತಹ ನೇಯುವ ಒಂದು ವಿಧಾನ ಅವರಿಗೆ ಗೊತ್ತು ಅಂಥೇಳಿ. ಯಾವುದದು? ಫೈನೆಸ್ಟ್ ಸಿಲ್ಕ್, ರೇಷ್ಮೆ ಬಟ್ಟೆಗಳನ್ನ ನೇಯ್ತಾರಂಥವರು, ಭಾಳಷ್ಟು ಸೀಕ್ರೆಟ್ ಆಗಿರ್ತಕ್ಕಂಥದ್ದು, ಭಾಳ ರಹಸ್ಯಮಯವಾಗಿರ್ತಕ್ಕಂಥದ್ದು. ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್, ಮತ್ತು ಅವ್ರು ನೇಯ್ದಿರ್ತಕ್ಕಂತಹ ಏನು ರೇಷ್ಮೆ ಬಟ್ಟೆಯಿಂದ ಅವರು ಭಾಳಷ್ಟು ಸುಂದರವಾಗಿರ್ತಕ್ಕಂತಹ ಬಟ್ಟೆಗಳನ್ನು ತಯಾರು ಮಾಡ್ತಾರಂತೆ. ಫ್ರಮ್ ದ ಕ್ಲಾತ್ ದ್ಯಾಟ್ ದೇ ವೀವ್, ಅವರು ನೇಯ್ದಿರ್ತಕ್ಕಂಥ ಬಟ್ಟೆಯಿಂದ. ದೇ ಕ್ಲೇಮ್ ಟು ಬಿ ಮ್ಯಾಜಿಕ್ ಟೇಲರ್ಸ್, ಅವರನ್ನು ಅವ್ರು ಹೇಳ್ಕೊಳ್ತಾ ಇದ್ರು, ನಾವು ಮಾಂತ್ರಿಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಸಿಂಪಿಗರು ಅಂತ ಹೇಳ್ತಾ ಇದ್ರು. ಆವಾಗ ಚಕ್ರವರ್ತಿ ಹೇಳ್ತಾನೆ, ಮ್ಯಾಜಿಕ್ ಟೇಲರ್ಸ್ ಅಂದರೆ ಮಾಂತ್ರಿಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಸಿಂಪಿಗರ, ಹೂ ಮೇಕ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್, ಅವರು ಭಾಳ ಸುಂದರವಾಗಿರ್ತಕ್ಕಂತಹ ಬಟ್ಟೆಗಳನ್ನು ತಯಾರು ಮಾಡ್ತಾರಾ. ದೆನ್ ಮತ್ತೆ ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್ ಹಿಯರ್, ಯಾಕೆ ನಿನ್ನ ಒಂದು ಸಮಯವನ್ನು ಇಲ್ಲಿ ವ್ಯರ್ಥವಾಗಿ ಕಳೀತಾ ಇದೆಯಾ. ಗೋ ಆ್ಯಂಡ್ ಬ್ರಿಂಗ್ ದೆಮ್ ಇನ್ ಅಟ್ ಒನ್ಸ್, ಹೋಗು, ಕರ್ಕೊಂಡು ಬರೋ ಹೋಗು ಅಂಥೇಳಿ ಚಕ್ರವರ್ತಿಯವರು ಹೇಳ್ತಾರೆ. ಆವಾಗ ದ ಅಡ್ವೈಸರ್ ಗೋಸ್ ಔಟ್, ಈಗೇನು ಮಾಡ್ತಾನೆ ಆ ಚೀಫ್ ಅಡ್ವೈಸರ್ ಅಂದರೆ ಮುಖ್ಯ ಸಲಹೆಗಾರ ಹೊರಗೆ ಹೋಗ್ತಾನೆ. ದ ಟು ವೀವರ್ಸ್ ಎಂಟರ್ ದ ಕೋರ್ಟ್ ಆ್ಯಂಡ್ ಬೋ ಟು ದ ಎಂಪ್ರರ್, ಈಗೇನು ಮಾಡ್ತಾರೆ, ಟು ವೀವರ್ಸ್ ಅಂದರೆ ಆ ಇಬ್ಬರು ಜನ ನೇಕಾರರು ಒಳಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಎಲ್ಲಿ? ಆಸ್ಥಾನದಲ್ಲಿ. ಕೋರ್ಟ್ ಅಂದರೆ ಇಲ್ಲಿ ಆಸ್ಥಾನ ಅಂತ ತಿಳ್ಕೊಬೇಕು. ಆ್ಯಂಡ್ ಬೋ ಟು ದ ಎಂಪ್ರರ್, ಅವ್ರು ಬಂದು ಏನು ಮಾಡ್ತಾರೆ, ಸಾಮ್ರಾಟನಿಗೆ ನಮಸ್ಕಾರಗಳನ್ನು ತಿಳಿಸ್ತಾರೆ. ಆಮೇಲೆ ಎಂಪ್ರರ್ ಹೇಳ್ತಾನೆ, ಕಮ್ ಇನ್ ಮೈ ಮೆನ್, ಬನ್ನಿ ಬನ್ನಿ ಅಂತ ಅವರನ್ನು ಇಬ್ಬರನ್ನು ಕರೀತಾನೆ. ಐ ಹಿಯರ್ ಯು, ನಾನು ಕೇಳಿದ್ದೇನೆ ನಿಮ್ಮ ಬಗ್ಗೆ. ಹ್ಯಾವ್ ಸಮ್ ವೆರಿ ಫೈನ್ ಕ್ಲಾತ್ಸ್ ಟು ಶೋ ಮೀ, ನೀವು ನನಗೆ ತೋರಿಸ್ಬೋದಾಗಿರ್ತಕ್ಕಂಥ ಒಂದಿಷ್ಟು ಒಳ್ಳೆಯ ಬಟ್ಟೆಗಳಿವೆಯಾ ಅಂತ ಎಂಪ್ರರ್ ಕೇಳ್ತಾನೆ. ದ ಕ್ಲಾತ್ಸ್ ದ್ಯಾಟ್ ಯು ಮೇಕ್ ಮಸ್ಟ್ ಬಿ ವೆರಿ ವಂಡರ್ಫುಲ್ ಇಂಡೀಡ್, ಹೌದು, ನೀವು ಮಾಡ್ತಕ್ಕಂಥ ಬಟ್ಟೆಗಳು ಭಾಳಷ್ಟು ಅದ್ಭುತವಾಗಿರ್ತವೆ ನಿಜವಾಗಲೂ ಅಂಥೇಳಿ ಚಕ್ರವರ್ತಿ ಹೇಳ್ತಾನೆ. ಆವಾಗ ಫಸ್ಟ್ ವೀವರ್ ಅಂದರೆ ಮೊದಲ ನೇಕಾರ ಹೇಳ್ತಾ ಇದ್ದಾನೆ, ಫಸ್ಟ್ ವೀವರ್, ದೇ ಆರ್, ಅವುಗಳ, ಯುವರ್ ಮೆಜೆಸ್ಟಿ ಮಹಾರಾಜರೇ, ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್, ನಾವು ನಮ್ಮ ಒಂದು ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ, ವಿ ರಿಕ್ವೈರ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಅ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ಈಗ ಮೊದಲನೆಯ ಒಬ್ಬ ನೇಕಾರ ಹೇಳ್ತಾ ಇದ್ದಾನೆ, ನಮ್ಮ ಕೆಲಸವನ್ನು ನಾವು ಆರಂಭ ಮಾಡೋದಕ್ಕಿಂತ ಮುಂಚೆ, ವಿ ರಿಕ್ವೈರ್, ನಮಗೆ ಅವಶ್ಯಕತೆ ಇದೆ, ಅ ಲಾರ್ಜ್ ಕ್ವಾಂಟಿಟಿ, ಒಂದು ದೊಡ್ಡ ಪ್ರಮಾಣದ ಫೈನೆಸ್ಟ್ ಸಿಲ್ಕ್, ಉತ್ತಮವಾಗಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ರೇಷ್ಮೆ ಬೇಕು. ಆ್ಯಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್, ಮತ್ತು ಪರಿಶುದ್ಧವಾಗಿರ್ತಕ್ಕಂತಹ ಬಂಗಾರದ ಎಳೆಗಳು ಬೇಕು ಅಂಥೇಳಿ ಮೊದಲ ವೀವರ್ ಹೇಳ್ತಾ ಇದ್ದಾನೆ. ಇನ್ನು ಎರಡನೇ ವೀವರ್ ಏನು ಹೇಳ್ತಾನೆ ಅಂತ ಕೇಳೋಣ. ಸೆಕೆಂಡ್ ವೀವರ್, ಆ್ಯಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವೆರಲ್ ಜೆವೆಲ್ಸ್ ಟು ಸೇವ್ ಆನ್ ಯುವರ್ ಮೆಜೆಸ್ಟೀಸ್ ನ್ಯೂ ಕ್ಲೋತ್ಸ್ ಅಂತ ಹೇಳ್ತಾನೆ. ಎರಡನೆಯ ನೇಕಾರ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆ್ಯಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್, ನಮಗೆ ಇನ್ನೊಂದಿಷ್ಟು ಜೆವೆಲ್ಸ್ ಅಂದರೆ ಆಭರಣಗಳು ಬೇಕಾಗ್ತದೆ. ಟು ಸೇವ್ ಅಂದರೆ ಹೊಲೆಯಲು ಅಥವಾ ಹೊಲಿಗೆ ಹಾಕಲು. ಆನ್ ಯುವರ್ ಮೆಜೆಸ್ಟೀಸ್ ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗೆ ಹೊಲಿಗೆಗಳನ್ನು ಹಾಕಲಿಕ್ಕೆ ನನಗೆ ಒಂದಿಷ್ಟು ಬಂಗಾರದ ಆಭರಣಗಳು ಬೇಕಾಗ್ತವೆ ಅಂಥೇಳಿ ಎರಡನೇ ನೇಕಾರ ಹೇಳ್ತಾನೆ. ಅವಾಗ ಎಂಪರರ್ ಹೇಳ್ತಾನೆ, ಅಫ್ಕೋರ್ಸ್, ಖಂಡಿತವಾಗಲು. ಮೈ ಚೀಫ್ ಅಡ್ವೈಸರ್, ನನ್ನ ಮುಖ್ಯ ಸಲಹೆಗಾರ, ವಿಲ್ ಪ್ರೊವೈಡ್ ಫಾರ್ ಯು,
ಅವನ್ನೆಲ್ಲ ಅವನೇ ಒದಗಿಸ್ಕೊಡ್ತಾನೆ ನಿಮಗೆ. ವಾಟ್ ಎವರ್ ಯು ವಾಂಟ್, ನಿಮ್ಗೇನು ಬೇಕು ಅದನ್ನೆಲ್ಲ ಕೇಳಿ ಅವ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಯು ವಿಲ್ ಬಿ ಗಿವನ್ ಅ ರೂಮ್ ಇನ್ ದ ಪ್ಯಾಲೇಸ್, ನಿಮಗೊಂದು ಈ ಒಂದು ಅರಮನೆಯಲ್ಲಿ ಒಂದು ಕೋಣೆಯನ್ನು ಕೊಡಲಾಗ್ತದೆ. ಟು ಮೇಕ್ ದ ನ್ಯೂ ಕ್ಲಾಸ್, ಹೊಸ ಬಟ್ಟೆಗಳನ್ನ ತಯಾರು ಮಾಡಲಿಕ್ಕೆ ಅಂತ ಹೇಳ್ತಾನೆ. ಆ್ಯಂಡ್ ಯು ಶಾಲ್ ನಾಟ್ ಲೀವ್ ದ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್, ನಿಮ್ಮ ಕೆಲಸ ಸಂಪೂರ್ಣ ಆಗುವವರೆಗೆ ಈ ಒಂದು ಅರಮನೆಯನ್ನು ಬಿಟ್ಟು ಹೋಗುವ ಹಾಗಿಲ್ಲ ಅಂಥೇಳಿ ರಾಜ ಹೇಳ್ತಾನೆ. ಐ ಶಾಲ್ ವಿಯರ್ ದ ನ್ಯೂ ಕ್ಲಾತ್ಸ್ ಇನ್ ದ ಪ್ರೊಸೆಷನ್, ನಾನು ಆ ಒಂದು ಬಟ್ಟೆಗಳನ್ನು ನಾನು ಮೆರವಣಿಗೆಯಲ್ಲಿ ಧರಿಸಿಕೊಳ್ಳುತ್ತೇನೆ. ದ್ಯಾಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್ 2 days ಲೆಟರ್, ನನಗೆ 2 ದಿನಗಳಲ್ಲಿ ಆ ಬಟ್ಟೆಗಳು ನಾನು ನಿರೀಕ್ಷಿಸಿದ್ದೇನೆ. ಎರಡು ದಿನಗಳಲ್ಲಿ ನೀವು ಆ ಬಟ್ಟೆಗಳನ್ನ ಕೊಡಬೇಕು ನೀವು ಅಂತ ಹೇಳ್ತಾ ಇದ್ದಾನೆ. ಇನ್ನು ಫಸ್ಟ್ ವೀವರ್ ಹೇಳ್ತಾನೆ, ಪಾರ್ಡನಸ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಯುವರ್ ಮೆಜೆಸ್ಟಿ, ಮಹಾರಾಜನೇ, ವಿ ಹ್ಯಾವ್ ನೋ ಕ್ಲಾತ್ಸ್ ಜಸ್ಟ್ ನೌ ಟು ಶೋ ಯು, ನಿಮ್ಗೆ ಈಗಲೇ ತೋರಿಸ್ಬೇಕಂತಂದರೆ ನಮ್ಮ ಹತ್ರ ಯಾವುದೇ ಬಟ್ಟೆಗಳಿಲ್ಲ. ವಿ ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪ್ಲೇನ್ ಟು ಯು, ನಾವು ಇಲ್ಲಿ ಬಂದಿದ್ದು ನಿಮಗೆ ಇದನ್ನು ವಿವರಣೆ ಮಾಡಲಿಕ್ಕೆ ಬಂದಿದ್ದೇವೆ ಹೊರತಾಗಿ ಬೇರೆ ಯಾವುದೇ ಕೆಲಸ ಇಟ್ಕೊಂಡು ಬಂದಿಲ್ಲ. ದಟ್ ವಿ ಹ್ಯಾವ್ ಡಿಸ್ಕವರ್ಡ್ ಅ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್ ಅಂತ ಹೇಳ್ತಾನೆ. ವಿ ಹ್ಯಾವ್ ಅಂದರೆ ಇಲ್ಲಿ 2 ಜನ ಇದ್ದಾರಲ್ಲ, ಫಸ್ಟ್ ಆ್ಯಂಡ್ ಸೆಕೆಂಡ್ ವೀವರ್, ಅವರಿಬ್ಬರು ಸೇರಿ ಒಂದು ಹೊಸದಾಗಿರ್ತಕ್ಕಂಥ ಮ್ಯಾಜಿಕ್ ವೇ ಅಂತ ಹೇಳ್ತೇವೆ, ಮಾಂತ್ರಿಕವಾಗಿರ್ತಕ್ಕಂಥ ದಾರಿ ಅದು. ಡಿಸ್ಕವರ್ಡ್ ಅವರು ಶೋಧನೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್, ಭಾಳ ಸುಂದರವಾಗಿರ್ತಕ್ಕಂತಹ ರೇಷ್ಮೆಯ ಬಟ್ಟೆಗಳನ್ನು ನೇಯುವಂಥ ಒಂದು ಸ್ಕಿಲ್, ಕೌಶಲ್ಯ ಅವ್ರ ಹತ್ರ ಇದೆ ಅಂಥೇಳಿ. ಇನ್ನು ಸೆಕೆಂಡ್ ವೀವರ್ ಹೇಳ್ತಾನೆ, ವಿಚ್ ಈಸ್ ಸೋ ಫೈನ್ಲಿ ಊವನ್, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಭಾಳಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಹೂವನನ್ನು ಬಳಸ್ಕೊಂಡ್ಬಿಟ್ಟು, ಅಂದರೆ ನೇಯ್ದುಬಿಟ್ಟು ಅಂಥೇಳಿ, ಹೂವನ್ ಅಂದರೆ ಇಲ್ಲಿ ನೇಯೋದು, ನೇಯ್ತೀವಿ. ಆ್ಯಂಡ್ ಹ್ಯಾಸ್ ಸೋ ಮೆನಿ ರಿಚ್ ಕಲರ್ಸ್, ಮತ್ತು ಭಾಳಷ್ಟು ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳನ್ನು ಇಲ್ಲಿ ಉಪಯೋಗ ಮಾಡ್ತೇವೆ. ಆ್ಯಂಡ್ ಆಲ್ಸೋ ಸಚ್ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್, ಮತ್ತು ಇಲ್ಲಿ ಭಾಳಷ್ಟು ಆಕರ್ಷಕವಾಗಿರ್ತಕ್ಕಂತಹ ನಮೂನೆಗಳಿರ್ತಕ್ಕಂಥದ್ದು, ಆಕರ್ಷಕವಾಗಿರ್ತಕ್ಕಂಥ ಪ್ಯಾಟರ್ನ್ ನಮೂನೆಗಳನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತೇವೆ. ದಟ್ ಓನ್ಲಿ ಅ ಗ್ರೇಟ್ ಎಂಪರರ್ ಲೈಕ್ ಯು ಕ್ಯಾನ್ ವಿಯರ್ ಕ್ಲಾತ್ಸ್ ಮೇಡ್ ಫ್ರಾಮ್ ಇಟ್, ಅಂಥ ಬಟ್ಟೆಗಳನ್ನು ಚಕ್ರವರ್ತಿಯಾಗಿರ್ತಕ್ಕಂಥ ನಿಮ್ಮಂಥವ್ರು ಮಾತ್ರ ಧರಿಸಲಿಕ್ಕೆ ಸಾಧ್ಯ ಇದೆ, ಧರಿಸ್ಬೇಕು ಅಂಥೇಳಿ 2ನೇ ನೇಕಾರ ಹೇಳ್ತಾನೆ. ಆವಾಗ ಎಂಪರರ್ ಫ್ಲ್ಯಾಟರ್ಡ್ ಬೈ ದ ಕಾಂಪ್ಲಿಮೆಂಟ್, ಅವರ ಅಭಿನಂದನೆಯಿಂದ ಏನಾಗ್ತಾನೆ ಈತ ಫ್ಲ್ಯಾಟರ್ಡ್ ಆಗ್ತಾನೆ. ಯಾರು ಚಕ್ರವರ್ತಿಯವರು ಏನಾಗ್ತಾರೆ ಈಗ ಮುಖಸ್ತುತಿ ಆಗುತ್ತೆ ಅಂತೇಳಿ. ಫ್ಲ್ಯಾಟರ್ ಅಂದರೆ ಇಲ್ಲಿ ಮುಖಸ್ತುತಿ ಅಂತ ಅರ್ಥ ಆಗುತ್ತೆ. ಬೈ ದಿಸ್ ಕಾಂಪ್ಲಿಮೆಂಟ್. ವೆಲ್ 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 ಟೆಲ್ ಮೀ ಸಮಥಿಂಗ್ ಅಬೌಟ್ ದ ಕ್ಲಾತ್ಸ್ ಯು ಮೇಕ್ ಫ್ರಾಮ್ ದಿಸ್ ವಂಡರ್ಫುಲ್ ಕ್ಲಾತ್ ಅಂತ ಹೇಳ್ತಾನೆ. ಟೆಲ್ ಮೀ, ನನಗೆ ಹೇಳಿ, ಸಮಥಿಂಗ್ ಏನಾದರೂ ಇದ್ರ ಬಗ್ಗೆ ಹೇಳಿ. ದ ಕ್ಲಾತ್ಸ್ ಯು ಮೇಕ್ ಫ್ರಾಮ್ ದಿಸ್ ವಂಡರ್ಫುಲ್ ಕ್ಲಾತ್, ಈ ಅದ್ಭುತವಾಗಿರ್ತಕ್ಕಂಥ ದೃಶ್ಯದಿಂದ ನೀವು ಅದ್ಭುತವಾಗಿರ್ತಕ್ಕಂತಹ ಬಟ್ಟೆಯಿಂದ ಎಂಥ ಬಟ್ಟೆಗಳನ್ನ ತಯಾರಿಸ್ತೀರಾ ಅಂತ ನಂಗೆ ಹೇಳಿ ಅಂತ ಎಂಪ್ರರ್ ಕೇಳ್ತಾನೆ, ಚಕ್ರವರ್ತಿ ಕೇಳ್ತಾನೆ. ಆವಾಗ ಫಸ್ಟ್ ವೀವರ್ ಹೇಳ್ತಾನೆ, ಯುವರ್ ಮ್ಯಾಜೆಸ್ಟಿ, ಮಹಾರಾಜನೇ, ಇಫ್ ಯು ವಿಯರ್ ಅ ಶೂಟ್, ಒಂದು ವೇಳೆ ಈ ಜೊತೆ ಬಟ್ಟೆನ ನಾವು ತಯಾರು ಮಾಡಿರ್ತಕ್ಕಂಥ ಒಂದು ಜೊತೆ ಬಟ್ಟೆನ ನೀವು ಧರಿಸಿಕೊಂಡ್ರೆ, ಮೇಡ್ ಔಟ್ ಆಫ್ ದಿಸ್ ಕ್ಲಾತ್, ಈ ಬಟ್ಟೆಯಿಂದ ತಯಾರಿಸಿರ್ತಕ್ಕಂಥದ್ದು, ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ವಾಟ್ ಯು ಆರ್ ವಿಯರಿಂಗ್, ನೀವೇನು ಧರಿಸ್ಕೊಂಡಿದ್ದೀರಿ ಅನ್ನೋದನ್ನು ವೈಸ್ ಮ್ಯಾನ್, ಯಾರು ಬುದ್ಧಿವಂತರಿದ್ದಾರೋ ಅವರು ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ. ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್ ಅಟ್ ಆಲ್, ಮತ್ತು ಯಾರು ಮೂರ್ಖರಿದ್ದಾರೋ ಅವರಿಗೆ ನೀವು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆ ಕಾಣೋದಿಲ್ಲ ಅಂಥೇಳಿ ಅವರು ಹೇಳ್ತಾರೆ. ಯಾರು ಫಸ್ಟ್ ವೀವರ್ ಹೇಳ್ತಾನೆ. ಆಮೇಲೆ ಸೆಕೆಂಡ್ ವೀವರ್ ಹೇಳ್ತಾ ಇದ್ದಾನೆ, ಈಗ 2ನೇ ನೇಕಾರ ಹೇಳ್ತಾ ಇದ್ದಾನೆ. ಆ್ಯಂಡ್ ಬೈ ವಿಯರಿಂಗ್ ದೀಸ್ ಕ್ಲಾತ್ಸ್, ಈ ಬಟ್ಟೆಗಳನ್ನ ಧರಿಸೋದ್ರ ಮುಖಾಂತರವಾಗಿ, ಯು ವಿಲ್ ಬಿ ಏಬಲ್ ಟು ಜಡ್ಜ್ ಯುವರ್ ಮಿನಿಸ್ಟರ್ಸ್ ಆ್ಯಂಡ್ ಯುವರ್ ಆಫೀಸರ್ಸ್ ವೆರಿ ಈಸಿಲಿ. ಯು ವಿಲ್ ಬಿ ಏಬಲ್, ನೀವು ಸಮರ್ಥರಾಗುತ್ತೀರಿ. ಎದಕ್ಕೆ ಸಮರ್ಥರಾಗ್ತಾರೆ ಚಕ್ರವರ್ತಿಗಳು ಅಂತಂದರೆ, ಜಡ್ಜ್ ಯುವರ್ ಮಿನಿಸ್ಟರ್ಸ್, ನಿಮ್ಮ ಒಂದು ಮಂತ್ರಿಗಳು ಅಥವಾ ನಿಮ್ಮ ಒಂದು ಆಫೀಸ್ನಲ್ಲಿರ್ತಕ್ಕಂತಹ ಆಫೀಸರ್ಸ್ ಏನಿದ್ದಾರೆ ಅವರನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓನ್ಲಿ ದೋಸ್ ಹೂ ಆರ್ ಕ್ಲೆವರ್, ಯಾರು ಬಹಳಷ್ಟು ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ, ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್, ಮತ್ತು ಯಾರು ತಮ್ಮ ಒಂದು ಜಾಬ್ ಅಂದರೆ ಹುದ್ದೆಗೆ ಯಾರು ಅರ್ಹರಿದ್ದಾರೆ ಅಂಥವ್ರು ಮಾತ್ರ ನೀವು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ನೋಡ್ತಾರೆ. ದೋಸ್ ಹೂ ಆರ್ ಫುಲಿಶ್, ಯಾರು
ಮೂರ್ಖರಿದ್ದಾರೆ, ಅವರು ಅನ್ಫಿಟ್ ಫಾರ್ ದೇರ್ ವರ್ಕ್, ಮತ್ತು ಯಾರು ತಮ್ಮ ಕೆಲಸಕ್ಕೆ ಅನರ್ಹರಾಗಿದ್ದಾರೋ ಅಂಥವರು ಏನು ಮಾಡೋದಿಲ್ಲ, ನೀವು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆ ಅವರಿಗೆ ಕಾಣೋದಿಲ್ಲ ಅಂಥೇಳಿ ಅವರು ಎರಡನೇ ವೀವರ್ ಹೇಳ್ತಾನೆ. ಇನ್ನು ಎಂಪರರ್ ಹೇಳ್ತಾನೆ, ಎಕ್ಸಲೆಂಟ್ ಎಕ್ಸಲೆಂಟ್, ಭಾಳ ಅತ್ಯುತ್ತಮವಾಗಿದೆ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಸ್ತಾನೆ ಮಾತಾಡ್ಕೊಳ್ತಾ ಈ ರೀತಿ ಹೇಳ್ತಾನೆ, ಬೈ ವೀರಿಂಗ್ ಅ ಶೂಟ್, ಒಂದು ಜೊತೆ ಬಟ್ಟೆಯನ್ನು ಧರಿಸೋದ್ರ ಮುಖಾಂತರ, ಮೇಡ್ ಫ್ರಮ್ ದೇರ್ ಕ್ಲಾತ್, ಅವರ ಒಂದು ಬಟ್ಟೆಯನ್ನು ತಯಾರಿಸಿರ್ತಕ್ಕಂತಹ ಒಂದು ಜೊತೆ ಬಟ್ಟೆಯನ್ನು ಧರಿಸೋದ್ರ ಮುಖಾಂತರ, ಐ ಶಾಲ್ ನಾಟ್ ಓನ್ಲಿ ಗೆಟ್ ಅ ನ್ಯೂ ಸೆಟ್ ಆಫ್ ಕ್ಲಾತ್ಸ್, ನನಗೆ ಒಂದು ಜೊತೆ ಬಟ್ಟೆ ಅಷ್ಟ ಸಿಗೋದಿಲ್ಲ, ಬಟ್ ಆದರೆ ಐ ಶಾಲ್ ಆಲ್ಸೋ ಬಿ ಏಬಲ್ ಟು ಫೈಂಡ್ ಔಟ್ ಹೂ ಆರ್ ಫಿಟ್ ಟು ಮ್ಯಾನೇಜ್ ದ ಅಫೇರ್ಸ್ ಆಫ್ ಮೈ ಕಿಂಗ್ಡಮ್ ಆ್ಯಂಡ್ ಹೂ ಆರ್ ನಾಟ್. ಇದಕ್ಕೆ ಭಾಳ ಸಂತೋಷ ಆಗುತ್ತೆ, ನಾನು ಆ ಬಟ್ಟೆ ಹಾಕೋದ್ರ ಮುಖಾಂತರವಾಗಿ ಯಾರು ಏಬಲ್ ಆಗಿದ್ದಾರೆ, ಯಾರು ಜಾಣರಿದ್ದಾರೆ, ಯಾರು ತಮ್ಮ ಒಂದು ಹುದ್ದೆಗೆ ಅರ್ಹರಾಗಿದ್ದಾರೆ ಮತ್ತು ಅನರ್ಹರಾಗಿದ್ದಾರೆ, ತನ್ನ ರಾಜ್ಯದ ವ್ಯವಹಾರಗಳನ್ನು ನೋಡಿಕೊಳ್ಳುವುದಕ್ಕೆ ಅನ್ನೋದನ್ನು ಸಹಿತ ನಾವು ಕಂಡುಕೋಬಹುದು ಅಂತೇಳಿ ಎಂಪರರ್ ತಿಳ್ಕೊಂಡ. ಈಗ ದೃಶ್ಯ 2, ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, ಮರುದಿನ ಸಾಯಂಕಾಲ, ರೂಮ್ ಇನ್ ದ ಪ್ಯಾಲೇಸ್. ಈ ಒಂದು ಸೀನ್ ದೃಶ್ಯ ಎಲ್ಲಿ ನಡೀತಾ ಇದೆ ಅಂತಂದರೆ ಅದು ಪ್ಯಾಲೇಸ್ನ ಒಂದು ರೂಮ್ನಲ್ಲಿ ನಡೀತಾ ಇದೆ, ಅಂತಂದರೆ ಅರಮನೆಯ ಒಂದು ಕೋಣೆಯಲ್ಲಿ ನಡೀತಾ ಇದೆ. ಈಗ ದ ಟು ವೀವರ್ಸ್ ಆರ್ ಸೀನ್ ವರ್ಕಿಂಗ್ ಆನ್ ದ ಲೂಮ್ಸ್. ದ ಟು ವೀವರ್ಸ್ ಅಂದರೆ ಇಬ್ಬರು ಜನ ನೇಕಾರರು ಆರ್ ಸೀನ್ ಕಾಣ್ತಾ ಇದ್ದಾರೆ ವರ್ಕಿಂಗ್ ಆನ್ ದ ಲೂಮ್ಸ್. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಮಗ್ಗಗಳ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಿಟೆಂಡಿಂಗ್ ಟು ವ್ಯೂ, ಅವರು ನಟನೆ ಮಾಡ್ತಾ ಇದ್ದಾರೆ ನೇಯೋ ಥರ ಅಂಥೇಳಿ, ಆ ಬಟ್ಟೆಗಳನ್ನು ನೇಯೋ ಥರ ಏನು ಮಾಡ್ತಾ ಇದ್ದಾರೆ, ತಾವು ನಟನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಆ ರೂಮ್ನಲ್ಲಿ ನೋಡ್ಬೋದಾಗಿತ್ತು. ದೇ ಹ್ಯಾಡ್ ಪುಟ್ ಅವೇ ಇನ್ ದೇರ್ ಬ್ಯಾಗ್ಸ್ ಆಲ್ ದ ಫೈನ್ ಸಿಲ್ಕ್. ಅವ್ರೇನು ಮಾಡಿದ್ರು ಅಂತಂದರೆ ದೇ ಹ್ಯಾಡ್ ಪುಟ್ ಅವೇ, ಆ ಒಂದು ಬ್ಯಾಗ್ನಲ್ಲಿರ್ತಕ್ಕಂತಹ ಎಲ್ಲ ಏನು ಕೊಟ್ಟಿರ್ತಕ್ಕಂಥ ಫೈನೆಸ್ಟ್ ಸಿಲ್ಕ್ ಇದೆ, ಗೋಲ್ಡ್ ಥ್ರೆಡ್ಸ್ ಇದೆ, ಅವನ್ನೆಲ್ಲ ದೂರ ಇಟ್ಟಿದ್ದಾರೆ. ದೇ ಹ್ಯಾಡ್ ಪುಟ್ ಅವೇ ಇನ್ ದೇರ್ ಬ್ಯಾಗ್ಸ್, ಆ ಒಂದು ತಮ್ಮ ಬ್ಯಾಗ್ಗಳಲ್ಲಿ ಹಾಕಿ ಆ ಒಂದು ಸಿಲ್ಕನ್ನು, ಬಂಗಾರ ಥ್ರೆಡ್ಗಳನ್ನೆಲ್ಲ ದೂರ ಇಟ್ಟಿದ್ದಾರೆ. ದ ಗೋಲ್ಡ್ ಥ್ರೆಡ್ಸ್ ಆ್ಯಂಡ್ ದ ಜೆವೆಲ್ಸ್, ಆಭರಣಗಳನ್ನು ಸಹಿತ ದೂರ ಇಟ್ಟಿದ್ದಾರೆ. ವಿಚ್ ವೇರ್ ಗಿವನ್ ಟು ದೆಮ್ ಫಾರ್ ಮೇಕಿಂಗ್ ದ ನ್ಯೂ ಕ್ಲಾಸ್, ಯಾವುಗಳನ್ನು ಹೊಸ ಬಟ್ಟೆ ತಯಾರಿಕೆಗೆ ಬಳಸ್ಕೋಬೇಕಾಗಿತ್ತು ಆ ವಸ್ತುಗಳನ್ನೆಲ್ಲನೂ ದೂರ ಇಟ್ಟಿದ್ದಾರೆ. ಇವರು ಮಗ್ಗದ ಮೇಲೆ ಕೆಲಸ ಮಾಡೋರ ಥರ, ಮಗ್ಗದ ಮೇಲೆ ಕೆಲಸ ಮಾಡ್ತಾ ಇರೋ ಥರ ಪ್ರಿಟೆಂಡ್ ಮಾಡ್ತಾಯಿದ್ರು ಅಥವಾ ನಟನೆ ಮಾಡ್ತಾಯಿದ್ರು ಅಂಥೇಳಿ. ಈಗ ಚೀಫ್ ಅಡ್ವೈಸರ್, ಮುಖ್ಯ ಸಲಹೆಗಾರ ಈಗ ಅಲ್ಲಿ ಬರ್ತಾರೆ. ಎಂಟರ್ಸ್ ದ ರೂಮ್ ಅಂದರೆ ಆ ಒಂದು ರೂಮ್ನಲ್ಲಿ ಪ್ರವೇಶ ಪಡಿತಾರೆ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಸ್ತಾನೆ ಮಾತಾಡ್ಕೊಳ್ತಾ, ಹೀಸ್ ಮೆಜೆಸ್ಟೀಸ್ ಹ್ಯಾಸ್ ಸೆಂಟ್ ಮೀ, ಆತನ ಮಹಾರಾಜರು ಆತನನ್ನು ಇಲ್ಲಿ ಕಳಿಸಿದ್ದಾರೆ. ಟು ಫೈಂಡ್ ಔಟ್, ಅದಕ್ಕೆ ಟು ಫೈಂಡ್ ಔಟ್ ಅಂದರೆ ತಿಳಿದುಕೊಳ್ಳಲು ಅಥವಾ ಹುಡುಕಲು, ಹೌ ದ ವೀವರ್ಸ್ ಆರ್ ಗೆಟಿಂಗ್ ಆನ್ ದೇರ್ ವರ್ಕ್, ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕಾಗಿ ಮಹಾರಾಜರು ಏನು ಮಾಡಿದ್ದಾರೆ, ಚಕ್ರವರ್ತಿಗಳು ಆತನನ್ನು ಕಳಿಸಿದ್ದಾರೆ. ವರ್ಕ್, ದೇ ಸೀಮ್ ಟು ಬಿ ವರ್ಕಿಂಗ್ ವೆರಿ ಹಾರ್ಡ್, ಅವರು ನೋಡೋದಕ್ಕೆ ಹೆಂಗೆ ಕಾಣಿಸ್ತಾ ಇದ್ರು ಅಂದರೆ ಭಾಳ ಕಠಿಣ ಪರಿಶ್ರಮದಿಂದ ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡೋ ಥರ ಅನ್ನಿಸ್ತಾ ಇತ್ತು, ಆ ರೀತಿಯಾಗಿ ಅವರು ಕಾಣ್ತಾ ಇದ್ದರು. ಬಟ್ ಆದರೆ ವೇರ್ ಈಸ್ ದ ಕ್ಲಾತ್, ಬಟ್ಟೆ ಎಲ್ಲಿದೆ, ಆನ್ ದ ಲೂಮ್ಸ್, ಆ ಒಂದು ಮಗ್ಗದ ಮೇಲೆ ಬಟ್ಟೆನೇ ಇರಲಿಲ್ಲ. ಅವನೊಂದು ಪ್ರಶ್ನೆ ಬರುತ್ತೆ, ಬಟ್ ವೇರ್ ಈಸ್ ದ ಕ್ಲಾತ್ ಆನ್ ದ ಲೂಮ್ಸ್, ಆ ಮಗ್ಗಗಳ ಮೇಲೆ ಬಟ್ಟೆನೇ ಇಲ್ಲ, ಬಟ್ಟೆ ಇದೆಯಾ, ಗುಡ್ ಹ್ಯಾವನ್ಸ್, ಯೋ ದೇವ್ರೇ, ಐ ಕಾಂಟ್ ಸಿ ಎನಿಥಿಂಗ್ ಆನ್ ದ ಲೂಮ್ಸ್, ಆ ಒಂದು ಮಗ್ಗ ಮೇಲೆ ನಂಗೆ ಏನೂ ಕಾಣ್ತಾ ಇಲ್ಲ ಅಂತ ಚೀಫ್ ಅಡ್ವೈಸರ್ ತನ್ನಸ್ತಾನೆ ಮಾತಾಡ್ಕೊಳ್ತಾನೆ. ಆಮೇಲೆ ಫಸ್ಟ್ ವೀವರ್ ಅಂದರೆ ಮೊದಲ ನೇಕಾರ ಏನು ಮಾಡ್ತಾ ಇದ್ದಾನೆ, ದೇರ್ ಯು ಆರ್, ನೀವು ಅಲ್ಲಿದ್ದೀರಾ, ಸರ್ ವಿ ವೇರ್ ಎಕ್ಸ್ಪೆಕ್ಟಿಂಗ್ ಯು, ನಾವು ನಿಮ್ಮನ್ನು ನಿರೀಕ್ಷಿಸಿದ್ವಿ, ನೀವು ಬರ್ತಿದ್ದೆ ಅಂತ ನಮ್ಗೆ ಗೊತ್ತಿತ್ತು. ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್, ನೀವು ಬರ್ತಿರ್ಬೇಕಾದ್ರೆ ಹೀಗೆ ಬನ್ನಿ ಅಂಥೇಳಿ ಆತ ಕೈ ಮಾಡಿ ತೋರಿಸ್ತಾ ಇದ್ದ. ಯಾಕಂದರೆ ಅಲ್ಲಿ ಬಟ್ಟೆ ಇದೆ, ಬಟ್ಟೆಯನ್ನು ತುಳಿತೀರ ನೀವು, ಹಿಂಗೆ ಬನ್ನಿ ಅಂಥೇಳಿ ಆತ ಹೇಳ್ತಾ ಇದ್ದ. ಸೆಕೆಂಡ್ ವೀವರ್ ಪಾಯಿಂಟಿಂಗ್ ಟು ದ ಲೂಮ್ ಅಂದರೆ ಆ ಮಗ್ಗದ ಕಡೆಗೆ ಕೈ ಮಾಡುತ್ತಾ ಹೇಳ್ತಾ ಇದ್ದಾನೆ. ಆ್ಯಂಡ್ ಪ್ರಿಟೆಂಡಿಂಗ್ ಟು ಹ್ಯಾಂಡಲ್ ದ ಕ್ಲಾತ್, ಮತ್ತು ನಟನೆ ಮಾಡ್ತಾ ಇದ್ದಾನೆ, ಆ ಒಂದು ಕ್ಲಾತನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇನೆ ಅನ್ನೋ ಥರ ಆತ ನಟನೆ ಮಾಡ್ತಾ ಇದ್ದಾನೆ. ದೇ ವೇರ್ ಸಪೋಸ್ ಟು ಬಿ ವೀವಿಂಗ್, ಅವರಿಬ್ಬರು ಸೇರಿ ಏನೋ ನೇಯ್ತಾ ಇದ್ದಾರೆ ಅನ್ನುವಂಥ ಒಂದು ಥರ ಇಲ್ಲಿ ನಟನೆ ಮಾಡ್ತಾಯಿದ್ರು. ಡೋಂಟ್ ಯು ಲೈಕ್ ದ ಪ್ಯಾಟರ್ನ್, ಈ ಒಂದು ನಮೂನೆ ಸರಿಯಾಗಿಲ್ವಾ, ಚೆನ್ನಾಗಿಲ್ವಾ ಸರ್ ಅಂಥೇಳಿ ಸೆಕೆಂಡ್ ವೀವರ್ ಇದ್ದವ ಏನು ಮಾಡ್ತಾ ಇದ್ದಾನೆ, ಚೀಫ್ ಅಡ್ವೈಸರ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಂತೇಳಿ, ಡೋಂಟ್ ಯು ಲೈಕ್ ದಿಸ್ ಪ್ಯಾಟರ್ನ್ ಸರ್ ಅಂತ ಕೇಳ್ತಾ ಇದ್ದಾನೆ. ಈ ನಮೂನೆ ಚೆನ್ನಾಗಿಲ್ವಾ ಸರ್ ಅಂತ ಕೇಳ್ತಾ ಇದ್ದಾನೆ. ದ ಸರ್ಕಲ್ಸ್ ಅಂದರೆ ವೃತ್ತಗಳು,
ಆ್ಯಂಡ್ ದ ಫ್ಲೋಯಿಂಗ್ ಲೈನ್ಸ್ ಅಂದರೆ ಆ ಒಂದು ಬಟ್ಟೆ ಮೇಲೆ ಇರತಕ್ಕಂತಹ ಗೆರೆಗಳು ಆರ್ ಗುಡ್ ಅರಂತೆ ಸರಿಯಾಗಿಲ್ಲ ಚೆನ್ನಾಗಿಲ್ಲ ಸರ್ ಇದು ಅಂತ ಪ್ರಶ್ನೆ ಕೇಳ್ತಾನೆ. ಸೆಕೆಂಡ್ ವೀವರ್ ಇದ್ದವನು ಮುಖ್ಯ ಸಲಹೆಗಾರನಿಗೆ ಕೇಳ್ತಾನೆ. ಅವಾಗ ಮುಖ್ಯ ಸಲಹೆಗಾರ ಕಂಪ್ಲೀಟ್ಲಿ ಪಝಲ್ಡ್ ಸಂಪೂರ್ಣವಾಗಿ ಗೊಂದಲಕ್ಕೆ ಬಿದ್ದುಬಿಟ್ಟ ಇದ್ದ. ಯಾಕಂದರೆ ದ ಸರ್ಕಲ್ಸ್ ವೃತ್ತಗಳು, ಫ್ಲೋಯಿಂಗ್ ಲೈನ್ಸ್, ಎಸ್ ದೇ ಆರ್ ವೆರಿ ಗುಡ್. ಆತನಿಗೇನು ಕಾಣಿಸ್ತಾ ಇಲ್ಲ ಇಲ್ಲಿ, ಆದರೂ ಆತ ಅಂತಾನೆ ಹೌದು ಇಲ್ಲ ಅಂದರೆ ಏನಂತ ಗೊತ್ತಲ್ಲ ನಿಮಗೆ. ಅವ್ರ ಬಟ್ಟೆ ನೇಯೋದನ್ನು ಆತ ನೋಡಲಿಲ್ಲ ಅಂತಂದರೆ ಆತ ಮೂರ್ಖ ಅಂತ ಆತ ಭಾವಿಸ್ಕೋಬೇಕಾಗತ್ತೆ ಮತ್ತು ಅನ್ಫಿಟ್ ಫಾರ್ ದೇರ್ ಜಾಬ್ ಅಂತ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಎಸ್ ದೇ ಆರ್ ವೆರಿ ಗುಡ್, ಭಾಳ ಚೆನ್ನಾಗಿವೆ ಅಂತ ಹೇಳಿ ಚೀಫ್ ಅಡ್ವೈಸರ್ ಹೇಳ್ತಾನೆ. ಅವಾಗ ಫಸ್ಟ್ ವೀವರ್ ಹೇಳ್ತಾನೆ ಆ್ಯಂಡ್ ದ ಕಲರ್ಸ್, ಮತ್ತು ಬಣ್ಣ ಹೇಗಿದೆ ನೋಡಿ ಸರ್. ವಿ ಹೋಪ್ ದ ಎಂಪರರ್ ವಿಲ್ ಲೈಕ್ ದ ಡಾರ್ಕ್ ರೆಡ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ಸ್ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್. ಅಂದರೆ ಬಂಗಾರದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಡಾರ್ಕ್ ರೆಡ್ ಆಗಿರ್ತಕ್ಕಂಥ ಸ್ಕೈ ಬ್ಲೂ ಕಲರ್ ಇದೆಯಲ್ಲ ಸರ್, ಚೆನ್ನಾಗಿದೆಯಲ್ಲ ಇದು ಅಂತೇಳಿ ಮೊದಲ ನೇಕಾರ ಕೇಳ್ತಾ ಇದ್ದಾನೆ. ಅವಾಗ ಚೀಫ್ ಅಡ್ವೈಸರ್ ಹೇಳ್ತಾನೆ ಮೋರ್ ಕನ್ಫ್ಯೂಸ್ಡ್ ದ್ಯಾನ್ ಬಿಫೋರ್, ಇದಕ್ಕೆ ಮುಂಚಿನಕ್ಕಿಂತ ಈಗ ಜಾಸ್ತಿ ಮೊದಲಿಗೆ ಗೊಂದಲಕ್ಕೆ ಬಿದ್ದುಬಿಟ್ಟ. ಡಾರ್ಕ್ ರೆಡ್, ಸ್ಕೈ ಬ್ಲೂ ಆ್ಯಂಡ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್, ಐ ಮಸ್ಟ್ ರಿಮೆಂಬರ್ ದಿಸ್. ಎಸ್, ಇದನ್ನು ನಾನು ನೆನಪಿಟ್ಕೋಬೇಕು. ಐ ಆಮ್ ಶ್ಯೂರ್ ದ್ಯಾಟ್ ಹೀಸ್ ಮೆಜೆಸ್ಟಿ ವಿಲ್ ಲೈಕ್ ದ ಕಲರ್ಸ್ ವೆರಿ ಮಚ್. ಹೌದು, ನಿಜವಾಗ್ಲೂ ಖಂಡಿತವಾಗಲೂ ನಮ್ಮ ಈ ಒಂದು ಚಕ್ರವರ್ತಿಗಳನ್ನು ಭಾಳಷ್ಟು ಈ ಕಲರ್ನ ಇಷ್ಟಪಡ್ತಾರೆ ಅಂಥೇಳಿ ಚೀಫ್ ಅಡ್ವೈಸರ್ ಹೇಳಿದ. ಆವಾಗ ಸೆಕೆಂಡ್ ವೀವರ್ ಹೇಳ್ತಾನೆ ಯು ಮೇ ಟೆಲ್ ಹೀಸ್ ಮೆಜೆಸ್ಟಿ ಹೌ ಹಾರ್ಡ್ ವಿ ಹ್ಯಾವ್ ಬೀನ್ ವರ್ಕಿಂಗ್. ಈಗ ಸೆಕೆಂಡ್ ವೀವರ್ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾನೆ ನೀವು ಹೇಳಿ, ನಿಮ್ಮ ಮಹಾರಾಜರಿಗೆ ಹೇಳಿ, ಹೌ ಹಾರ್ಡ್, ನಾವು ಎಷ್ಟು ಕಠಿಣ ಪರಿಶ್ರಮದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ನೀವೇನು ಮಾಡಿ ನೀವು ರಾಜರು ಹೋಗಿ ಹೇಳಿ. ಬಟ್ ವಿ ನೀಡ್ ಸಮ್ ಮೋರ್ ಸಿಲ್ಕ್ ಆ್ಯಂಡ್ ಗೋಲ್ಡ್ ಥ್ರೆಡ್ಸ್ ಟು ಕಂಪ್ಲೀಟ್ ದ ವರ್ಕ್. ಈ ಕೆಲಸ ಮುಗಿಬೇಕಾದ್ರೆ ನಮ್ಗೆ ಇನ್ನೊಂದಿಷ್ಟು ಏನು ಬೇಕು, ಒಂದು ರೇಷ್ಮೆ ಬೇಕು ಮತ್ತು ಒಂದಿಷ್ಟು ಗೋಲ್ಡ್ ಥ್ರೆಡ್ ಬಂಗಾರದ ಎಳೆಗಳು ಬೇಕು, ಹೇಳಿ ನಿಮ್ಮ ರಾಜರಿಗೆ. ಆ್ಯಂಡ್ ಸಮ್ ಮೋರ್ ಜೆವೆಲ್ಸ್, ಇನ್ನೊಂದಿಷ್ಟು ಆಭರಣಗಳು ಬೇಕು ಟು ಸೇವ್ ಇನ್ ಟು ದ ಮೆಜೆಸ್ಟೀಸ್ ನ್ಯೂ ಕ್ಲಾತ್ಸ್. ಆ ಒಂದು ಬಟ್ಟೆಗೆ ಹೊಲಿಗೆ ಹಾಕಲಿಕ್ಕೆ ಬೇಕಾಗ್ತದೆ, ನೀವು ಇನ್ನೊಂದಿಷ್ಟು ಆಭರಣಗಳನ್ನ ಕೊಟ್ಟು ಕಳಿಸಿ ಅಂಥೇಳಿ ಸೆಕೆಂಡ್ ವೀವರ್ ಹೇಳ್ತಾನೆ. ಬೋತ್ ದ ವೀವರ್ಸ್ ಟುಗೆದರ್ ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ ಅಂತ ಹೇಳ್ತಾರೆ. ಧನ್ಯವಾದಗಳು, ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾರೆ ಚೀಫ್ ಅಡ್ವೈಸರ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್. ಅವನಷ್ಟು ಅವನೇ ಮಾತನಾಡ್ಕೊಳ್ತಾ ಆ್ಯಸ್ ಹಿ ಲೀವ್ಸ್ ದ ರೂಮ್, ತಾನೇ ಮಾತಾಡ್ಕೊಳ್ತಾ ರೂಮಿಂದ ಹೊರಗಡೆ ಬರ್ತಾನೆ. ಹೆವನ್ ಹೆಲ್ಪ್ ಮೀ, ಹೆವನ್ ಅಂದರೆ ದೇವರು ಅಂತ. ದೇವರೇ ನನಗೆ ಸಹಾಯ ಮಾಡು. ದೇರ್ ವಾಸ್ ನಥಿಂಗ್ ಆನ್ ದೇರ್ ಲೂಮ್, ಆ ಒಂದು ಮಗ್ಗದ ಮೇಲೆ ಏನೂ ಇರಲಿಲ್ಲ. ಬಟ್ ದ ವೀವರ್ಸ್ ಹ್ಯಾಡ್ ಸೆಡ್, ವೀವರ್ಸ್ ಹೇಳ್ತಾ ಇದ್ದಾರೆ, ನೇಕಾರ ಹೇಳ್ತಾ ಇದ್ದಾರೆ, ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ದ ಕ್ಲಾತ್ಸ್, ಯಾರು ಬುದ್ಧಿವಂತರು ಅವರು ಮಾತ್ರ ಬಟ್ಟೆಗಳನ್ನ ನೋಡ್ತಾರೆ. ದ್ಯಾಟ್ ವಿ ಮೇಕ್, ಅವರು ತಯಾರು ಮಾಡಿರ್ತಕ್ಕಂಥದ್ದು. ದೋಸ್ ಹೂ ಕಾಂಟ್ ಸಿ, ಯಾರು ಅದನ್ನು ನೋಡೋದಿಲ್ವೋ, ದೆನ್ ದೇ ಆರ್ ಫೂಲ್ಸ್ ಆರ್ ಅನ್ಫಿಟ್ ಫಾರ್ ದೇರ್ ಜಾಬ್ಸ್, ಅವರು ತಮ್ಮ ಕೆಲಸಕ್ಕೆ ಅನರ್ಹರು ಅಂತಕ್ಕಂಥ ಒಂದು ವಿಚಾರ ಹೇಳ್ತಾರೆ. ಆಮ್ ಐ ಅ ಫೂಲ್, ನಾನೊಬ್ಬ ಮೂರ್ಖನಾ? ಆಮ್ ಐ ಅನ್ಫಿಟ್ ಫಾರ್ ಮೈ ಪೋಸ್ಟ್, ನನ್ನ ಪೋಸ್ಟ್ ನಾನು ಅನ್ಫಿಟ್ ಆಗಿದ್ದೇನಾ, ಅನರ್ಹನಾಗಿದ್ದೇನಾ? ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್, ನನ್ನ ವಿಶೇಷವಾಗಿರ್ತಕ್ಕಂಥ ಸಹಾಯಕನನ್ನು ನಾನು ಇಲ್ಲಿ ಕಳಿಸ್ಬೇಕು. ಟು ಸಿ ವಾಟ್ ರಿಯಲಿ ಈಸ್ ಹ್ಯಾಪ್ನಿಂಗ್ ಹಿಯರ್, ಇಲ್ಲೇ ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ನೋಡ್ಕೊಂಬರೋದಕ್ಕೆ ನಾನು ನನ್ನ ವಿಶೇಷವಾಗಿರ್ತಕ್ಕಂಥ ಸಹಾಯಕನನ್ನು ಕಳಿಸ್ಬೇಕಿಲ್ಲಿ ಅಂತ ಅಂದ್ಕೊಂಡು ಆತ ಹೋಗಿಬಿಡ್ತಾನೆ. ಆಫ್ಟರ್ ದ ಚೀಫ್ ಅಡ್ವೈಸರ್ ಗೋಸ್, ಯಾವಾಗ ಚೀಫ್ ಅಡ್ವೈಸರ್ ಮುಖ್ಯ ಸಹಾಯಕ ಹೋಗ್ತಾನೆ, ದ ಟು ವೀವರ್ಸ್ ಡ್ಯಾನ್ಸ್, ಆ ಇಬ್ಬರು ಜನ ಏನು ನೇಕಾರಿದ್ದಾರೆ ಅವರು ತಾವೇ ನೃತ್ಯ ಮಾಡ್ತಾರೆ. ರೌಂಡ್ ದ ಸ್ಟೇಜ್, ಆ ಒಂದು ಸ್ಟೇಜ್ ಮೇಲೆ ನೃತ್ಯ ಮಾಡ್ತಾರೆ, ನಾಟಕದ ಒಂದು ಸ್ಟೇಜ್ ಮೇಲೆ ನೃತ್ಯ ಮಾಡ್ತಾರೆ. ಫಾರ್ ಸಮ್ ಟೈಮ್, ಕೆಲವು ಹೊತ್ತು, ಲಾಫಿಂಗ್ ಆ್ಯಟ್ ಸಕ್ಸಸ್ ಆಫ್ ದೇರ್ ಟ್ರಿಕ್, ಅವರ ಒಂದು ತಂತ್ರ ಯಶಸ್ಸಾಗಿರೋದನ್ನು ಕಂಡು ಅವರು ಭಾಳಷ್ಟು ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ ಅಂಥೇಳಿ. ಇನ್ನು ಸೀನ್ ನಂಬರ್ 3 ನೋಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿ ದೃಶ್ಯ 3, ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, ಇದು ಮರುದಿನ ಸಾಯಂಕಾಲ ರೂಮ್ ಇನ್ ದ ಪ್ಯಾಲೇಸ್. ಆ ಘಟನೆ ಎಲ್ಲಿ ನಡೀತಾ ಇದೆ ಅಂದರೆ ಅದೇ ಪ್ಯಾಲೇಸ್ನ ಒಂದು ಕೋಣೆಯಲ್ಲಿ ನಡೀತಾ ಇದೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಅಂದರೆ ವಿಶೇಷ ಸಹಾಯಕ ಏನು ಮಾಡ್ತಾ ಇದ್ದಾನೆ, ಎಂಟರ್ಸ್ ದ ರೂಮ್, ಆತ ರೂಮ್ ಒಳಗೆ ಬಂದ. He shows a great surprise when he sees the two weavers working on the two looms with no trace of any cloth of thread on it. He shows a great surprise. ಒಮ್ಮೆಗೆ ಭಾಳಷ್ಟು ಆಶ್ಚರ್ಯ ಆಗಿಬಿಡುತ್ತೆ, ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ವೆನ್ ಹಿ ಸೀಸ್ ದ ಟು ವೀವರ್ಸ್, ಆ ಇಬ್ಬರು ಜನ ಯಾವಾಗ ನೇಕಾರನ್ನು ನೋಡ್ತಾನೋ ಅವಾಗ ಭಾಳಷ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ವರ್ಕಿಂಗ್ ಆನ್ ದ ಟೂ ಲೂಮ್ಸ್ ವಿತ್ ನೋ ಟ್ರೆಸ್, ಅಲ್ಲಿ ಒಂದು ದಾರದ ಎಳೆಯೂ ಸಹಿತ ಇರಲಿಲ್ಲ, ಒಂದು ಬಟ್ಟೆನೂ ಇರಲಿಲ್ಲ.
ಥ್ರೆಡ್ ಆನ್ ಇಟ್, ಒಂದು ದಾರದ ಎಳೆ ಸಹಿತ ಅದ್ರ ಮೇಲೆ ಇರಲಿಲ್ಲ, ಆ ಎರಡು ಮಗ್ಗಗಳ ಮೇಲೆ. ಈಗ ಮುಂದೆ ಏನಾಯ್ತು ಅಂತೇಳಿ ನೋಡ್ತಾ ಹೋಗೋಣ. ಚೀಫ್ ಅಸಿಸ್ಟೆಂಟ್ ಏನು ಮಾಡ್ತಾ ನೋಡ್ಕೊಳ್ಳೋಣ. ಈಗ ಸ್ಪೆಷಲ್ ಅಸಿಸ್ಟೆಂಟ್ ಅಂದರೆ ಏನು ವಿಶೇಷವಾಗಿರ್ತಕ್ಕಂಥ ಸಹಾಯಕ ಇದ್ದಾನೆ. ಈಗ ಚೀಫ್ ಅಡ್ವೈಸರ್ ಕಳಿಸಿರ್ತಕ್ಕಂಥ ವಿಶೇಷ ಸಹಾಯಕ ಏನು ಮಾಡ್ತಾನೆ, ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಷ್ಟಾನೇ ಮಾತಾಡ್ಕೊಳ್ತಾ, ಗುಡ್ ಹ್ಯಾವನ್ಸ್, ಅಯ್ಯೋ ದೇವರೇ, ವಾಟ್ ಆರ್ ದೀಸ್ ಟು ವಿವರ್ಸ್ ಡೂಯಿಂಗ್, ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ನೇಕಾರರು. ಐ ಡೋಂಟ್ ಸಿ ಎನಿ ಕ್ಲಾತ್ ಎನಿವೇರ್, ಇಲ್ಲ ಒಂದು ಚೂರು ಬಟ್ಟೆ ಕಾಣಿಸ್ತಾ ಇಲ್ಲ ನನಗೆ. ಫಸ್ಟ್ ವೀವರ್ ಸೀಯಿಂಗ್ ದ ಸ್ಪೆಷಲ್ ಅಸಿಸ್ಟೆಂಟ್, ಫಸ್ಟ್ ವೀವರ್ ಏನು ಮಾಡ್ತಾನೆ, ಆ ಒಂದು ಸ್ಪೆಷಲ್ ಅಸಿಸ್ಟೆಂಟ್ ವಿಶೇಷ ಸಹಾಯಕರನ್ನು ನೋಡಿಬಿಟ್ಟು, ಸರ್ ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್, ಬನ್ನಿ ಬರಬೇಕಾದ್ರೆ ಹಿಂಗೆ ಬನ್ನಿ, ಹೀಗೆ ಬನ್ನಿ ಅಂತ ಹೇಳಿ ಆತ ಫಸ್ಟ್ ವೀವರ್ ಹೇಳಿದ. ಅವಾಗ ಸೆಕೆಂಡ್ ವೀವರ್ ಹೇಳ್ತಾನೆ, ಎರಡನೇ ನೇಕಾರ ಹೇಳ್ತಾ ಇದ್ದಾನೆ, ವಿ ಹೋಪ್ ದ ವರ್ಕ್ ವಿ ಹ್ಯಾವ್ ಡನ್ ವಿಲ್ ಪ್ಲೀಸ್ ಯು ಆ್ಯಸ್ ಇಟ್ ಹ್ಯಾಸ್ ಪ್ಲೀಸ್ಡ್ ದ ಚೀಫ್ ಅಡ್ವೈಸರ್. ವಿ ಹೋಪ್ ದ ವರ್ಕ್ ವಿ ಹ್ಯಾವ್ ಡನ್ ವಿಲ್ ಪ್ಲೀಸ್ ಯು, ಇದು ನಿಮಗೆ ಭಾಳಷ್ಟು ಸಂತೋಷವಂತರತ್ತೆ ನಾವು ಮಾಡಿರ್ತಕ್ಕಂಥ ಕೆಲಸ. ಹೇಗೆ ಅಂದರೆ, ಈಗಾಗಲೇ ಏನು ಮುಖ್ಯ ಸಲಹೆಗಾರ ಬಂದಿದ್ದರಲ್ಲ, ಅವರ ಹಾಗೆ ನಿಮಗೂ ಸ್ಥಿತಿ ಇದು ಭಾಳಷ್ಟು ಸಂತೋಷ ತಂದು ಕೊಡುತ್ತೆ ಅಂತೇಳಿ ನನಗೆ ಅನಿಸುತ್ತೆ ಅಂತೇಳಿ ಸೆಕೆಂಡ್ ವೀವರ್ ಹೇಳ್ತಾನೆ. ಆವಾಗ ಸ್ಪೆಷಲ್ ಅಸಿಸ್ಟೆಂಟ್ ಹೇಳ್ತಾನೆ, ದ ಚೀಫ್ ಅಡ್ವೈಸರ್ ಟೋಲ್ಡ್ ಮೀ ದ್ಯಾಟ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಯುವರ್ ವರ್ಕ್. ಸ್ಪೆಷಲ್ ಅಸಿಸ್ಟೆಂಟ್ ಹೇಳ್ತಾ ಇದ್ದಾನೆ, ಚೀಫ್ ಅಡ್ವೈಸರ್ ನಂಗೆ ಹೇಳಿದರು, ಅಂದರೆ ಮುಖ್ಯ ಸಲಹೆಗಾರರು ನನಗೆ ಹೇಳಿದರು, ನಿಮ್ಮ ಕೆಲಸದಿಂದ ಅವ್ರಿಗೆ ಭಾಳಷ್ಟು ಸಂತೋಷ ಆಗಿದೆ ಅಂತೇಳಿ ಹೇಳಿದ್ದಾರೆ. ಫಸ್ಟ್ ವೀವರ್, ಲುಕ್ ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ದ ಸರ್ಕಲ್ಸ್ ಆ್ಯಂಡ್ ಫ್ಲೋಯಿಂಗ್ ಲೈನ್ಸ್ ಆರ್. ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಸುಂದರವಾಗಿವೆ ಈ ಒಂದು ಸರ್ಕಲ್ಗಳೆಲ್ಲ ಮತ್ತು ಫ್ಲೋಯಿಂಗ್ ಲೈನ್ಸ್ ಎಲ್ಲ ಯಾವ ರೀತಿಯಾಗಿ ಬಟ್ಟೆ ಮೇಲೆ ಇದಾವೆ ಅಂಥೇಳಿ ಸ್ವಲ್ಪ ನೋಡ್ಕೊಳ್ಳಿ ನೀವು ಅಂತೇಳಿ ಹೇಳ್ತಾನೆ. ಅವಾಗ ಸೆಕೆಂಡ್ ವೀವರ್ ಹೇಳ್ತಾನೆ, ಆ್ಯಂಡ್ ದ ಕಲರ್ಸ್, ಮತ್ತು ಕಲರ್ ನೋಡಿ ಹೇಗಿದೆ, ದ ಡಾರ್ಕ್ ರೆಡ್, ದ ಸ್ಕೈ ಬ್ಲೂ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್ ಅಂತ ಅದೇ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಡಾರ್ಕ್ ರೆಡ್ ಕೆಂಪು ಕಲರ್ ಇದೆ, ಸ್ಕೈ ಬ್ಲೂ ನೀಲಿ ಕಲರ್ ಇದೆ, ಅಂದರೆ ಬ್ಲ್ಯಾಕ್ ಗೋಲ್ಡ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಹೇಗಿದೆ ಅಂತಂದರೆ ಗೋಲ್ಡ್ ಬ್ಯಾಕ್ಗ್ರೌಂಡನ್ನು ಹೊಂದಿದೆ ನೋಡಿ ಅಂತ ಹೇಳಿ ಸೆಕೆಂಡ್ ವೀವರ್ ಅದಕ್ಕೆ ತೋರಿಸ್ತಾ ಇದ್ದ. ಅವಾಗ ಸ್ಪೆಷಲ್ ಅಸಿಸ್ಟೆಂಟ್ ಟೇಕಿಂಗ್ ದೆಮ್ ಆನ್ ಹೀಸ್ ಫಿಂಗರ್ಸ್, ಡಾರ್ಕ್ ರೆಡ್, ಸ್ಕೈ ಬ್ಲೂ, ಗೋಲ್ಡ್ ಬ್ಯಾಕ್ಗ್ರೌಂಡ್, ಯಸ್ ದೇ ಆರ್ ವೆರಿ ಗುಡ್, ಬಟ್ ಹೀಸ್ ಮೆಜೆಸ್ಟಿ ವುಡ್ ಲೈಕ್ ಟು ನೋ, ಮಹಾರಾಜರು ಚಕ್ರವರ್ತಿಗಳು ಎಂದು ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ವ್ಯಾನ್ ದ ನ್ಯೂ ಕ್ಲಾಸ್ ವಿಲ್ ಬಿ ರೆಡಿ, ಹೊಸ ಬಟ್ಟೆಗಳು ಯಾವಾಗ ತಯಾರಾಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆವಾಗ ಫಸ್ಟ್ ವೀವರ್ ಹೇಳ್ತಾ ಇದ್ದಾನೆ, ಮೊದಲ ನೇಕಾರ ಹೇಳ್ತಾ ಇದ್ದಾನೆ, ವಿ ಶಾಲ್ ಬಿ ವರ್ಕಿಂಗ್ ಆನ್ ದ ಲೂಮ್ಸ್ ದ ಓಲ್ ನೈಟ್ ನೌ, ಇವತ್ತು ರಾತ್ರಿ ಪೂರ ನಾವು ಮಗ್ಗದ ಮೇಲೆ ಕೆಲಸ ಮಾಡೋರಿದ್ದೇವೆ. ಸೆಕೆಂಡ್ ವೀವರ್, ಟೆಲ್ ಹೀಸ್ ಮೆಜೆಸ್ಟಿ ದ್ಯಾಟ್, ನಿಮ್ಮ ಚಕ್ರವರ್ತಿಗಳಿಗೆ ಹೇಳಿ, ದ ನ್ಯೂ ಕ್ಲಾಸ್ ವಿಲ್ ಬಿ ರೆಡಿ ಟುಮಾರೋ ಮಾರ್ನಿಂಗ್, ನಾಳೆ ಮುಂಜಾನೆ ಅಂದರೆ ನಿಮ್ಮ ಬಟ್ಟೆಗಳು ತಯಾರಾಗ್ತವೆ ಅಂತ ಅವರಿಗೆ ಹೇಳಿ ಅಂತ ಸೆಕೆಂಡ್ ವೀವರ್ ಹೇಳ್ತಾನೆ. ಆಮೇಲೆ ಸ್ಪೆಷಲ್ ಅಸಿಸ್ಟೆಂಟ್ ಅಂದರೆ ವಿಶೇಷ ಸಹಾಯಕ ಏನು ಮಾಡ್ತಾ ಇದ್ದಾನೆ, ಥ್ಯಾಂಕ್ ಯು ವೆರಿ ಮಚ್, ತುಂಬ ಅಭಿನಂದನೆಗಳು ನಿಮಗೆ. ಹೀಸ್ ಮೆಜೆಸ್ಟಿ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದ್ಯಾಟ್, ಇದನ್ನು ಕೇಳೋದಕ್ಕೆ ಭಾಳಷ್ಟು ಸಂತೋಷಗೊಳ್ತಾರೆ ನಮ್ಮ ಚಕ್ರವರ್ತಿಗಳು. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ಅವನೇ ಮಾತಾಡ್ಕೊಳ್ತಾ, ಆ್ಯಸ್ ಹಿ ಗೋಸ್ ಔಟ್, ಅಲ್ಲಿಂದ ಹೊರಗೆ ಹೋಗ್ತಾನೆ. ಓ ಲಾರ್ಡ್, ಓ ದೇವ್ರೇ, ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಆಮ್ ಐ ಅ ಫೂಲ್, ನಾನು ಮೂರ್ಖಣ. ಆಮ್ ಐ ಅನ್ಫಿಟ್ ಫಾರ್ ಮೈ ಜಾಬ್, ನನ್ನ ಒಂದು ಹುದ್ದೆಗೆ ನಾನು ಅನರ್ಹನಾಗಿದ್ದೇನಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಐ ಮಸ್ಟ್ ಕೀಪ್ ದಿಸ್ ಸೀಕ್ರೆಟ್ ಮೈ ಸೆಲ್ಫ್, ಈ ಒಂದು ರಹಸ್ಯವನ್ನು ನನ್ನಷ್ಟು ನಾನೇ ಇಟ್ಕೊಂಡ್ಬಿಡಬೇಕು ಅಂತೇಳಿ ಆತ ಡಿಸೈಡ್ ಮಾಡ್ಕೋತಾನೆ. ಇನ್ನು ಸೀನ್ ನಂಬರ್ 4 ಆ್ಯಂಡ್ ಕೊನೆಯದಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಸೀನ್ ನಂಬರ್ 4, ದ ಪ್ಯಾಲೇಸ್ ಹಾಲ್, ಇದು ಸಹಿತ ಆ ಒಂದು ಅರಮನೆಯ ಸಭಾಂಗಣದಲ್ಲಿ ನಡೀತಾ ಇದೆ. ದ ಎಂಪರರ್ ಎಂಟರ್ಸ್ ದ ಹಾಲ್ ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್, ದ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ಅದರ್ ಕೋಟಿಯರ್ಸ್. ದ ಎಂಪರರ್, ಈಗ ಚಕ್ರವರ್ತಿಯವರು ಪ್ರವೇಶ ಆಗ್ತಾ ಇದೆ, ಎಲ್ಲಿ ಬಂದರು, ದ ಹಾಲ್ ಸಭಾಂಗಣಕ್ಕೆ ಬಂದರು. ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್, ಅವರ ಹಿಂದಿಂದ ಯಾರು ಬರ್ತಾ ಇದ್ರು ಅಂದರೆ ಮುಖ್ಯ ಸಲಹೆಗಾರ ಮತ್ತು ಆತನ ವಿಶೇಷ ಸಹಾಯಕ ಬರ್ತಾ ಇದ್ದರು. ಆ್ಯಂಡ್ ಅದರ್ ಕೋಟ್ರಿಯರ್ಸ್ ಅಂದರೆ ಉಳಿದ ಆ ಒಂದು ಆಸ್ಥಾನಿಕರು ಬರ್ತಾ ಇದ್ದರು. ದ ಟು ವೀವರ್ಸ್ ಕಮ್ ಇನ್ ಬೋಯಿಂಗ್ ಟು ದ ಎಂಪರರ್, ಆ ಇಬ್ಬರು ಜನ ನೇಕಾರ ಏನು ಮಾಡಿದರು, ನಮಸ್ಕರಿಸುತ್ತಾ ರಾಜನಿಗೆ ಚಕ್ರವರ್ತಿಗೆ ನಮಸ್ಕರಿಸುತ್ತಾ ಬಂದರು. ಫಸ್ಟ್ ವೀವರ್ ಕಮಿಂಗ್ ಫಾರ್ವರ್ಡ್ ಟು ಎಂಪರರ್, ಆತ ಚಕ್ರವರ್ತಿಯ ಮುಂದುಗಡೆ ಬಂದ. ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್, ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಇನ್ವಿಸಿಬಲ್ ಕ್ಲಾತ್ಸ್,
ಪ್ರಿಟೆಂಡಿಂಗ್ ಅಂತಂದರೆ ನಟನೆ ಮಾಡ್ತಾ ಇದ್ದ, ಟು ಹೋಲ್ಡ್ ಅಂದರೆ ಹಿಡಿಯಲು, ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣಿಸ್ತಿರತಕ್ಕಂತಹ ಬಟ್ಟೆಯನ್ನು ಹಿಡಿಯಲು, ಇನ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಬೋವಿಂಗ್ ಟು ಹಿಮ್, ಅದನ್ನು ಬಟ್ಟೆಯನ್ನು ಈ ರೀತಿ ಹಿಡ್ಕೊಂಡು ಸುಮ್ಮನೆ ಏನು ಮಾಡ್ತಾ ಇದ್ದ, ನಟನೆ ಮಾಡ್ತಾ ಇದ್ದ. ಹಿಯರ್ ಯುವರ್ ಮೆಜೆಸ್ಟಿ, ಇಲ್ಲಿದೆ ನೋಡಿ ಮಹಾರಾಜರೇ, ಆಲ್ ದ ಕೋಟ್ ಆ್ಯಂಡ್ ಟ್ರೆಸರ್ಸ್, ಕೋಟ್ ಇಲ್ಲಿದೆ, ಟ್ರೆಸರ್ಸ್ ಇಲ್ಲಿದೆ, ವಿಚ್ ಯು ವಿಲ್ ವಿಯರ್ ಇನ್ ದ ಪ್ರೊಸೆಷನ್, ನೀವು ಧರಿಸಬೇಕಾಗಿರ್ತಕ್ಕಂತಹ ಕೋಟ್ ಮತ್ತು ಟ್ರೆಸರ್ಸ್ ಇಲ್ಲೇ ಇವೆ ನೋಡಿ ಅಂತ ಹೇಳಿ ಈ ಮೆರವಣಿಗೆ ಧರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಆಮೇಲೆ ದ ಎಂಪರರ್ ನೋಟ್ಸ್ ಹೀಸ್ ಹೆಡ್, ಅವಾಗ ಏನು ಮಾಡ್ತಾನೆ ಎಂಪರರ್ ತನ್ನ ತಲೆ ಅಲ್ಲಾಡಿಸ್ತಾನೆ, ಹೌದಾ ಅಂತ ಹೇಳ್ತಾನೆ. ದ ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹೀಸ್ ಪ್ಲೇಸ್, ಮತ್ತೇನು ಮಾಡ್ತಾನೆ, ಮೊದಲ ಒಂದು ನೇಕಾರ ಮತ್ತೆ ಹಿಂದಕ್ಕೆ ಹೋಗ್ತಾನೆ. ಸೆಕೆಂಡ್ ವೀವರ್ ಕಮ್ಸ್ ಫಾರ್ವರ್ಡ್, ಅವನು ಮುಂದೆ ಬಂದುಬಿಟ್ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್, ಅವನು ಸಹಿತ ಒಂದು ನಟನೆ ಮಾಡ್ತಾ ಇದ್ದಾನೆ, ಬಟ್ಟೆಗಳ ಹಿಡಿದ ಹಾಗೆ ನಟನೆ ಮಾಡ್ತಾ ಇದ್ದ. ದ ಕೋಟ್ ಇನ್ ಹೀಸ್ ಹ್ಯಾಂಡ್, ಅವನ ಕೈಯಲ್ಲಿ ಕೋಟನ್ನು ಹಿಡಿದ ಹಾಗೆ ನಟನೆ ಮಾಡ್ತಾ ಇದ್ದ. ಆ್ಯಂಡ್ ಹಿಯರ್ ಯುವರ್ ಮೆಜೆಸ್ಟಿ ಈಸ್ ಯುವರ್ ಕೋಟ್ ವಿಚ್ ಯು ವಿಲ್ ವಿಯರ್ ಓವರ್ ದ ಶೂಟ್, ಇದು ನೀವು ಆ ಒಂದು ಜೊತೆ ಬಟ್ಟೆಗಳ ಮೇಲೆ ಹಾಕೋತಕ್ಕಂಥ ಒಂದು ಕೋಟ್ ಇದು ನೋಡಿ ಹೇಗಿದೆ ಅಂತ ಹೇಳ್ತಾನೆ. ದ ಎಂಪರರ್ ಅಗೇನ್ ನೋಟ್ಸ್ ಹಿಸ್ ಹೆಡ್, ಅವನು ತಲೆ ಅಲ್ಲಾಡಿಸ್ತಾನೆ. ಆ್ಯಂಡ್ ಸೆಕೆಂಡ್ ವೀವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್, ಆ ಎರಡನೇ ಏಕರಣ ಸಹಿತ ಹಿಂದಕ್ಕೆ ಹೋಗಿಬಿಡ್ತಾನೆ. ಫಸ್ಟ್ ವೀವರ್ ಮೇ ವಿ ರಿಕ್ವೆಸ್ಟ್ ಯುವರ್ ಮೆಜೆಸ್ಟಿ, ಈಗ ಮೊದಲನೇ ಲೇಖರ ಮಾತಾಡ್ತಾ ಇದ್ದಾನೆ, ನಾನು ಚಕ್ರವರ್ತಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಟು ಕಮ್ ಟು ದ ಡ್ರೆಸ್ಸಿಂಗ್ ರೂಮ್, ಆ ಒಂದು ಡ್ರೆಸ್ಸಿಂಗ್ ರೂಮ್ಗೆ ಅಥವಾ ಸಿಂಗರಿಸಿಕೊಳ್ತಕ್ಕಂತಹ ಕೋಣೆಗೆ ಬರುವಂತೆ ವಿನಂತಿಸಿಕೊಳ್ತಾನೆ. ಸೊ ದ್ಯಾಟ್ ವಿ ಮೇ ಹೆಲ್ಪ್ ಯು ಟು ವಿಯರ್ ದ ನ್ಯೂ ಕ್ಲಾತ್ಸ್, ಈ ಹೊಸ ಬಟ್ಟೆಗಳನ್ನ ಧರಿಸಿಕೊಳ್ಳುವುದಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಅವ್ರು ಹೇಳ್ತಾರೆ. ದ ಎಂಪರರ್ ಗೆಟ್ಸ್ ಅಪ್ ಫ್ರಾಮ್ ಹಿಸ್ ಚೇರ್, ಅವರು ಕೂತಿರ್ತಕ್ಕಂಥ ಕುರ್ಚಿಯಿಂದ ಮೇಲಕ್ಕೆದ್ದು. ಆ್ಯಂಡ್ ಆಲ್ ದ ಕೋಟಿಯರ್ಸ್ ಆಲ್ಸೋ ಸ್ಟ್ಯಾಂಡ್ ಅಪ್, ಮತ್ತು ಅಲ್ಲಿರ್ತಕ್ಕಂತಹ ಆಸ್ಥಾನಿಕರು ಸಹಿತ ಏನು ಮಾಡ್ತಾರೆ, ಮೇಲಕ್ಕೆ ಎದ್ದು ನಿಲ್ಲಿರ್ತಾರೆ. ದ ಎಂಪರರ್ ದೆನ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್, ದ ಎಂಪರರ್ ಚಕ್ರವರ್ತಿ ಏನು ಮಾಡ್ತಾನೆ, ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾನೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿಬಿಟ್ಟು ದೇರ್ ಈಸ್ ಸಮ್ ನಾಯ್ಸ್ ಮೇಡ್ ಬೈ ದ ರಸ್ಲಿಂಗ್ ಆಫ್ ದ ಕ್ಲಾತ್ಸ್, ಆ ಬಟ್ಟೆಗಳ ಒಂದಿಷ್ಟು ಸೌಂಡ್ ಬರುತ್ತೆ. ರಸ್ಲಿಂಗ್ ಅಂದರೆ ಇಲ್ಲಿ ಎಲೆ ಅಲ್ಲಾಡುವಂಥ ಶಬ್ದ ಆಗುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಶಬ್ದ ಬರುತ್ತೆ. ಆ್ಯಂಡ್ ಲೋ ವಾಯ್ಸಸ್, ಕೆಲವೊಂದಿಷ್ಟು ಗುನುಗುಟ್ಟುವ ಧ್ವನಿಗಳು ಕೇಳಿಸ್ತಾವೆ. ಆಫ್ ದ ಟು ವೀವರ್ಸ್ ಆರ್ ಹರ್ಡ್ ಫಾರ್ ಸಮ್ ಟೈಮ್, ಅವರಿಬ್ಬರು ಮಾತಾಡೋದು ಸ್ವಲ್ಪ ಹೊತ್ತು ಕೇಳಿಸುತ್ತೆ. ಚೀಫ್ ಅಡ್ವೈಸರ್ ಗೋಯಿಂಗ್ ಟುವರ್ಡ್ಸ್ ದ ಡ್ರೆಸ್ಸಿಂಗ್ ರೂಮ್, ಚೀಫ್ ಅಡ್ವೈಸರ್ ಮುಖ್ಯ ಸಲಹೆಗಾರ ಏನು ಮಾಡ್ತಾನೆ, ಈಗ ಆ ಒಂದು ಡ್ರೆಸ್ಸಿಂಗ್ ರೂಮ್ ಕಡೆಗೆ ಸಿಂಗರಿಸಿಕೊಳ್ತಕ್ಕಂಥ ಕೋಣೆಯ ಕಡೆಗೆ ಹೋಗ್ತಾನೆ. ಆ್ಯಂಡ್ ಸ್ಪೀಕಿಂಗ್ ಫ್ರಾಮ್ ಔಟ್ಸೈಡ್, ಹೊರಗಿಂದ ಆತ ಮಾತಾಡ್ತಾನೆ. ಇನ್ ಅ ಲೌಡ್ ವಾಯ್ಸ್, ಭಾಳ ಜೋರಾದ ಧ್ವನಿಯಲ್ಲಿ ಹೇಳ್ತಾನೆ, ಯುವರ್ ಮೆಜೆಸ್ಟಿ ದ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್, ಜನರು ಹೊರಗಡೆ ಕಾಯ್ತಾ ಇದ್ದಾರೆ. ಟು ಸಿ ಯು ಇನ್ ಯುವರ್ ನ್ಯೂ ಕ್ಲಾತ್ಸ್, ಹೊಸ ಬಟ್ಟೆಗಳನ್ನು ನೋಡಲಿಕ್ಕೆ ಅಂತ ಹೇಳ್ತಾನೆ. ಇಟ್ ವುಡ್ ಪ್ಲೀಸ್ ದೆಮ್ ವೆರಿ ಮಚ್ ಇಫ್ ಯು ಶೋ ಯುವರ್ ಸೆಲ್ಫ್, ನೀವು ಆ ಬಟ್ಟೆಗಳನ್ನು ತೊಟ್ಕೊಂಬಂದು ಅವ್ರ ಮುಂದೆ ನಿಂತರೆ ಅವರು ಭಾಳ ಖುಷಿ ಪಡ್ತಾರೆ. ಆನ್ ದ ಬಾಲ್ಕನಿ ಬಿಫೋರ್ ಯುವರ್ ಪ್ರೊಸೆಷನ್ ಸೆಟ್ಸ್ ಔಟ್, ಆ ಮೆರವಣಿಗೆ ಹೋಗೋಕ್ಕಿಂತ ಮುಂಚಿತದಲ್ಲಿ ನೀವೇನು ಮಾಡಿ, ಬಾಲ್ಕನಿಗೆ ಬನ್ನಿ. ಬಾಲ್ಕನಿಗೆ ಬಂದು ಏನು ಮಾಡಿ, ಒಂದು ಸತಿ ನೀವು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಜನರಿಗೆ ತೋರಿಸಿ ಅಂತೇಳಿ ಮುಖ್ಯ ಸಹಾಯಕ ಏನು ಮಾಡ್ತಾನೆ, ಹೇಳ್ತಾನೆ. ಅವಾಗ ಎಂಪರರ್ ಸ್ಪೀಕಿಂಗ್ ಫ್ರಾಮ್ ದ ಡ್ರೆಸ್ಸಿಂಗ್ ರೂಮ್, ಆ ಡ್ರೆಸ್ಸಿಂಗ್ ರೂಮ್ನ ಮಾತಾಡ್ತಾ ಸರ್ಟನ್ಲಿ ಖಂಡಿತವಾಗಿಯೂ ಅಂತ ಹೇಳ್ತಾನೆ. ಮೈ ಗುಡ್ ಚೀಫ್ ಅಡ್ವೈಸರ್, ಒಳ್ಳೆಯವನ ಇದ್ದಾನೆ ನಮ್ಮ ಮುಖ್ಯ ಸಲಹೆಗಾರ. ಐ ಹ್ಯಾವ್ ಜಸ್ಟ್ ಫುಟ್ ಆನ್ ದ ವಂಡರ್ಫುಲ್ ಕ್ಲಾಸ್, ನಾನು ಅದ್ಭುತವಾದ ಬಟ್ಟೆಗಳನ್ನು ಧರಿಸ್ಕೊಳ್ತಾ ಇದ್ದೇನೆ. ದೀಸ್ ಟೇಲರ್ಸ್ ಹ್ಯಾವ್ ಮೇಡ್ ಫಾರ್ ಮೀ, ಈ ಒಂದು ಟೇಲರ್ಗಳು ಅಥವಾ ಶಿಲ್ಪಿಗರು ಏನು ಮಾಡಿದ್ದಾರೆ, ನನಗಾಗಿ ಈ ಬಟ್ಟೆಗಳನ್ನ ತಯಾರು ಮಾಡಿದ್ದಾರೆ. ಐ ಶಾಲ್ ಕಮ್ ಆ್ಯಸ್ ಸೂನ್ ಆ್ಯಸ್ ಐ ಆಮ್ ರೆಡಿ, ನಾನು ಎಷ್ಟು ಬೇಗ ತಯಾರಾಗ್ತೀನೋ ಅಷ್ಟು ಬೇಗ ಹೊರಗಡೆ ಬರ್ತೇನೆ ಅಂಥೇಳಿ ಎಂಪರರ್ ಹೇಳ್ತಾನೆ. ದ ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್, ಈಗ ಒಂದು ಡ್ರೆಸ್ಸಿಂಗ್ ರೂಮ್ನಿಂದ ಏನು ಮಾಡ್ತಾ ಇದ್ದಾನೆ, ಚಕ್ರವರ್ತಿ ಹೊರಗಡೆ ಬರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆಲ್ಮೋಸ್ಟ್ ನೆಕೆಡ್, ಆತ ಪೂರ್ಣ ಪ್ರಮಾಣದಲ್ಲಿ ಬೆತ್ತಲಾಗಿದ್ದಾನೆ. ಆ್ಯಂಡ್ ವಾಕಿಂಗ್ ಥ್ರೂ ದ ಹಾಲ್ ಟುವರ್ಡ್ಸ್ ದ ಬಾಲ್ಕನಿ, ಏನು ಮಾಡ್ತಾ ಇದ್ದಾನೆ, ಆ ಸಭಾಂಗಣದ ಮುಖಾಂತರ ಹೋಗಿ ಬಾಲ್ಕನಿಯಲ್ಲಿ ಹೋಗಿ ನಿಂತ್ಕೊಂಡಿರ್ತಾನೆ. ದ ಕೋಟಿಯರ್ಸ್ ಶೋ ಗ್ರೇಟ್ ಸರ್ಪ್ರೈಸ್, ಅವನ ಆಸ್ಥಾನಿಕರು ಭಾಳಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸ್ಕೋತಾರೆ. ಟು ಸಿ ಎಂಪರರ್ ಹ್ಯಾವಿಂಗ್ ಲಿಟಲ್ ಕ್ಲಾಸ್ ಆನ್ ಹಿಸ್ ಬಾಡಿ, ಒಂದು ಚೂರು ಬಟ್ಟೆಯನ್ನು ಮಾತ್ರ ರಾಜ ಧರಿಸ್ಕೊಂಡಿರ್ತಕ್ಕಂಥದ್ದನ್ನು ನೋಡಿಬಿಟ್ಟು ಅವರೆಲ್ಲ ಭಾಳಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಬಟ್ ನೋ ಒನ್ ಸೇಸ್ ಎನಿಥಿಂಗ್ ಬಿಕಾಸ್, ಮತ್ತು ಯಾರೊಬ್ಬರು ಏನನ್ನೂ ಹೇಳೋದಿಲ್ಲ, ಯಾಕಂದರೆ ದೇ ಹ್ಯಾವ್ ಬೀನ್ ಟೋಲ್ಡ್ ದ್ಯಾಟ್ ಒನ್ಲಿ ವೈಸ್ ಮ್ಯಾನ್ ವಿಲ್ ಬಿ ಏಬಲ್ ಟು ಸಿ ದ ಎಂಪರರ್ಸ್ ನ್ಯೂ ಕ್ಲಾಸ್, ಯಾರು ಬುದ್ಧಿವಂತರಿದ್ದಾರೋ, ಯಾರು ಜಾಣರಿದ್ದಾರೋ ಅವ್ರು ಮಾತ್ರ ಚಕ್ರವರ್ತಿ ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಅವ್ರಿಗೆ ಮಾತ್ರ ಕಾಣಿಸ್ತವೆ ಅಂತಕ್ಕಂಥ ವಿಚಾರಕ್ಕಾಗಿ ಅವ್ರು ಯಾರೂ ಏನೂ ಭಯ ಬಿಡೋದಿಲ್ಲ.
ಆ್ಯಂಡ್ ದ ಫೂಲ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಅನ್ಫಿಟ್ ಫಾರ್ ದೇರ್ ಪೋಸ್ಟ್ ವಿಲ್ ನಾಟ್ ಸಿ ದೆಮ್. ಯಾರು ಮೂರ್ಖರಿದ್ದಾರೋ ಮತ್ತು ಯಾರು ತಮ್ಮ ಒಂದು ಹುದ್ದೆಗೆ ಅನರ್ಹರಾಗಿದ್ದಾರೋ ಅಂಥವರು ಆ ಬಟ್ಟೆಗಳು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಅವ್ರು ಹೇಳಿದ್ರಲ್ಲ, ಅದಕ್ಕಾಗಿ ಅವರೆಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದ್ದರು. ಇನ್ನು ಲೌಡ್ ಚಿಯರ್ಸ್ ಆರ್ ದ ಹರ್ಡ್ ಫ್ರಾಮ್ ದ ಕ್ರೌಡ್. ಇವರು ಯಾವಾಗ ಹೋಗಿ ಬಾಲ್ಕನಿಗೆ ಹೋಗಿ ಚಕ್ರವರ್ತಿ ನಿಂತ್ಕೊಂಡ್ರು, ಅಲ್ಲಿಂದ ಬರ್ತಕ್ಕಂಥ ಚಿಯರ್ಸ್ ಆರ್ ಹರ್ಡ್ ಫ್ರಾಮ್ ದ ಕ್ರೌಡ್, ಜನಸಮೂಹದಿಂದ ಚಿಯರ್ಸ್ ಬರ್ತಾಯಿತ್ತು. ಸ್ಟ್ಯಾಂಡಿಂಗ್ ಆನ್ ದ ರೋಡ್ ಔಟ್ಸೈಡ್, ಅವರು ರೋಡ್ ಔಟ್ಸೈಡ್ ಹೊರಗಡೆ ನಿಂತ್ಕೊಂಡಿದ್ರು. ವೆನ್ ದ ಎಂಪರರ್ ರಿಚಸ್ ದ ಬಾಲ್ಕನಿ, ಯಾವಾಗ ಎಂಪರರ್ ಬಾಲ್ಕನಿಗೆ ಬಂದು ತಲುಪಿದ್ರು, ಚಿಯರ್ಸ್ ಸ್ಟಾಫ್ ಆಲ್ ಆಫ್ ಸಡನ್, ಅಲ್ಲಿರ್ತಕ್ಕಂಥ ನಗು ಎಲ್ಲವೂ ಸಹಿತ ನಿಂತು ಹೋಗಿಬಿಡ್ತು. ಆ್ಯಂಡ್ ದೇರ್ ಇನ್ ಪಿನ್ ಡ್ರಾಪ್ ಸೈಲೆನ್ಸ್, ನಿಶಬ್ದವಾಗಿ ಬಿಟ್ಟಿತು. ದೆನ್ ದ ವಾಯ್ಸ್ ಆಫ್ ದ ಲಿಟಲ್ ಚೈಲ್ಡ್, ಒಂದು ಚಿಕ್ಕ ಮಗು ಒಂದು ಮಾತಾಡೋಂಥ ಧ್ವನಿ ಕೇಳಿಸ್ತಾ ಇದೆ ಈಗ. ಕ್ರೈಯಿಂಗ್ ಔಟ್ ವಿತ್ ಅ ಲಾಟರ್, ಆತ ನಗ್ತಾ ನಗ್ತಾ ಚೀರಿ ಹೇಳ್ತಾ ಇದ್ದ, ಕೂಗಿ ಹೇಳ್ತಾ ಇದ್ದ. ಲುಕ್ ಡ್ಯಾಡಿ, ನೋಡು ಅಪ್ಪ ನೋಡು. ದ ಎಂಪರರ್ ಹ್ಯಾಸ್ ನೋ ಕ್ಲಾಸ್, ಸಾಮ್ರಾಟ ಚಕ್ರವರ್ತಿ ಏನೋ ಬಟ್ಟೆನ ಧರಿಸ್ಕೊಂಡಿಲ್ಲ, ಹಾಗೆ ಬಂದಿದ್ದಾನೆ ಅಂಥೇಳಿ ಒಂದು ಸಣ್ಣ ಮಗು ಹೇಳಿತು. ಆನ್ ಆಟ್ ಆಲ್ ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪುವರ್. ಪಾಪ ಆ ಒಂದು ಮಾತನ್ನು ಕೇಳಿರ್ತಕ್ಕಂಥ ಚಕ್ರವರ್ತಿಗೆ ಭಾಳಷ್ಟು ಸೊರಗಿ ಹೋಗಿಬಿಡ್ತಾನೆ, ಮೂಡ್ ಆಫ್ ಆಗಿಬಿಡ್ತಾನೆ. ಡಸಂಟ್ ಹಿ ಹ್ಯಾವ್ ಮನಿ ಟು ಬೈ ಕ್ಲಾಸ್. ಆ ಹುಡುಗ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ರಾಜನಿಗೆ ದುಡ್ಡಿಲ್ಲೇನು ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ಅಂತೇಳಿ ಆ ಸಣ್ಣ ಮಗು ಪ್ರಶ್ನೆಯನ್ನು ಕೇಳುತ್ತೆ. ಇಲ್ಲಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಮತ್ತು ಹಾಸ್ಯದಿಂದ ಕೂಡಿರ್ತಕ್ಕಂಥ ಪಾಠ ಮುಕ್ತಾಯ ಆಯಿತು ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.